ಇದು ಹಿಂದಿನ ಕಾಲದ ಜಮೀನು. ಇಲ್ಲಿ ಏನೋ ಮುಚ್ಚೋಗಿದೆ ಹಿಂದೆ, ಎಮ್ಕಿಗಳು ಮಡಿಕೆಗಳು ಬೂದೆ ಇಲ್ಲೇ ನಮ್ಮ ತೋಟದಲ್ಲಿ. ಮತ್ತೆ ಇದು ಏನಿದು ಮತ್ತೆ ಜಾಗ ಮತ್ತೆ ನೀವು ಹೇಳೋದು ನೋಡಿದ್ರೆ ನೋಡಿ ಎಲ್ಲ ನಮ್ಮ ತೋಟದಲ್ಲಿ ಎಮ್ಕೆ ಬೂದೆ ಎಲ್ಲ ಬೂದೆ ಎಲ್ಲ ನೋಡಿ. ಆ ಕಡೆ ಇನ್ನು ಸ್ವಲ್ಪ ನಮ್ಮ ಮನೆಯಿಂದ ಆ ಕಡೆ ಮನುಷ್ಯರ್ದ ಏನು ಮನುಷ್ಯರದ್ದು ಇರ್ಬೋದು, ಎಲ್ಲ ಎಮ್ಕೆ ಬೂದೆ ಬೋಲಿಗಳು ಮಡಿಕೆಗಳು ಇವೆಲ್ಲ ಸಿಗ್ತವೆ ಇಲ್ಲೆಲ್ಲನು. ಅಂದ್ರೆ ಯಾವ್ದೋ ಊರಿತ್ತ ಇಲ್ಲಿ ಯಾವಾಗ ಮುಚ್ಚೋಗಿದೆ ಅಂತ ನಮ್ಗೆ. ಈಗ ಆ ಕಡೆ ನಮ್ಮ ಅಣ್ಣವ್ರ ಮನೆ ಇದೆ, ನಮ್ಮವ್ರಗಳ ಮನೆಗಳೆಲ್ಲ ಆ ಕಡೆ ಇವೆ. ಆ ಕಡೆ ಎಲ್ಲ ಬೂದಿನೇ, ಆ ಕಡೆ ಎಲ್ಲ ಬೂದಿನೇ ಎಲ್ಲ ಬಿದ್ದುಬಿಟ್ಟು ಹಳ್ಳ ಮಾಡಿಬಿಟ್ಟಿದ್ರು. ಈಗ ಅಮ್ಮವ್ರನ್ನ ಕೇಳಿದ್ರೆ ಈ ಜಾಗದಲ್ಲಿ ಏನಿತ್ತು ಮೊದಲು ಅಂತ ಅವ್ರು ಹೇಳ್ತಾರಲ್ಲ, ಹೇಳಿದ್ರಲ್ಲ ಏನಂತ ಹೇಳಿದ್ರು? ಇದು ಹಿಂದಿನ ಕಾಲದ್ದು, ಇದು ಹಿಂದೆ ನೋಡ್ಕಲ್ಲ ಮುಂದೆ ಇನ್ನೂ ಏನು ಬೆಳೀತದ ಅಂತ ಹೇಳ್ತಾರಲ್ಲ. ಹೌದಾ? ಇದೆಲ್ಲ ಬೂದಿ ಇದೆ, ನಮ್ಮ ತೋಟದಲ್ಲಿ ಬೂದಿ ಇದೆ. ಇವಾಗ ಅಲ್ಲಿ ತೋಡಿ ಬೇಕಾದ್ರೆ ನಾನು ತೋರಿಸ್ತೀನಿ, ನಾನೇ ತೋರಿಸ್ತೀನಿ. ಬಳೆ ಗಿಡ ಹಾಕಂತ ನಾವು ಗುಣಿ ಮಾಡಿದ್ರೆ ಅವಾಗ ನಮ್ಮ ತೋಟದಲ್ಲಿ ಬೂದಿ ಇತ್ತು. ಅದ್ ಕಡೆ ಎಲ್ಲ ಬೂದಿ ಇದೆ, ಅದೆಲ್ಲ ಮುಚ್ಕೊಂಡ್ ಬಂದಿರೋದು. ಅಲ್ಲೇ ನಮ್ಮ ಮನೆ ತೋಟನ ಮೇಲಕ್ಕ ಅದೆಲ್ಲ ಬೂದಿ ತೋಡಿ ಅದೆಲ್ಲ ಅಳಗ್ಲಿಕ್ಕಿ ತಿರುಗಿ ಮುಚ್ಚಿ ಮನೆಗೆ ಕಟ್ಟಿರೋದು. ಅದೆಲ್ಲ ಮುಚ್ಚಿಲ್ಲ, ಹೊಸ ವಿಚಾರ ಎಲ್ಲ ಎತ್ತಿಬಿಟ್ಟಾರೆ ಬೂದಿ. ಎಷ್ಟು ಅದ್ ಕಡೆ ಅಲ್ಲಿ ಮಾತ್ರ ಆ ಮನೆಗೆ ಕಟ್ಟಿರೋದು ಜಾಗದಾಗ. ಈ ಸ್ಥಳದಲ್ಲಿ ಮತ್ತೆ ಯಾವುದೋ ಕಾಲದಲ್ಲಿ ದೇವಸ್ಥಾನ ಇತ್ತೋ ಏನಿತ್ತೋ ಗೊತ್ತಿಲ್ಲ. ಮಡಿಕೆಗಳು ಇನ್ನೊಂದು ಮತ್ತೊಂದು ಎಲ್ಲ ಒಳಗೆ ಸಿಗ್ತದೆ ಎಲ್ಲನೂ. ಇದು ಹಿಂದಿನ ಕಾಲದ್ದು ಇದೈತಪ್ಪ, ಇಲ್ಲಿ ಇನ್ನ ನೋಡು ಮುಂದೆ ನೋಡು ಅಂತ ಹೇಳ್ತಾವ್ರೆ ಅವರು. ಅದಕ್ಕೆ ಎಲ್ಲ ದೇವ್ರುಗಳು ಇಲ್ಲಿ ಬರ್ತಾ ಇರೋದು. ಇದು ನೋಡಿ ಮರ ನಾನು ಉಣಿರೋದಲ್ಲ, ಬೇವಿನ ಮರ ನಾನು ಉಣಿರೋದಲ್ಲ, ನಾವು ಯಾರೂ ಉಣಿಲ್ಲ, ನಮ್ಮ ಅಪ್ಪನೂ ಉಣಿಲ್ಲ, ನಾವು ಉಣಿಲ್ಲ. ಯಾರನ್ನ ಗೋಡೆಗೆ ಉಣ್ತಾರ, ಗೋಡೆ ತಳ್ಕೊಂಡು ಹೋಗ್ಬಿಟ್ಟಿದೆ, ಅವೇ ಅಂಟ್ಕೊಂಡಿದ್ದ, ಅವೇ ಅಂಟ್ಕೊಂಡಿರೋದು. ಆ ಥರ ಒಂದು ಸತ್ಯ ಐತೆ ಇಲ್ಲಿ ಏನೇನೋ ಐತೆ ಬಿಡಿ, ಅವೆಲ್ಲ ಹೇಳೋದು ಅಲ್ಲ. ಒಂದು ಇಂಜೆಕ್ಷನ್ ಕೊಡಲ್ಲ, ಒಂದು ಮದ್ದು ಕೊಡಲ್ಲ, ಒಂದು ಮಾತ್ರೆ ಕೊಡಲ್ಲ. ಅದು ಹೆಂಗೆ ನೋವುಗಳು ಹೋಗ್ತಾವೆ, ದೇವ್ರುಗಳು ತೆಗಿತಾ ಇರೋದು. ನಾನು ಸುಳ್ಳು ಹೇಳಲ್ಲ, ನನಗೆ ಅವ್ರು ಸುಳ್ಳು ಹೇಳಬಾರ್ದು. ಸುಳ್ಳು ಹೇಳಿದ್ರೆ ನನಗೆ ಕೋಪ ಬರ್ತದೆ. ಇನ್ಮೇಲೆ ಶಾಂತವಾಗಿ ನೀವು ಶಾಂತವಾಗಿ ಇರ್ತೀನಿ ನಾನು, ಸುಳ್ಳು ಹೇಳ್ಬೇಡಿ. ನಮ್ಗೆ ನೋವು ಹೋಯ್ತಾ ಹೋಗಿದ್ದೇನೆ, ಇಲ್ಲ ಐತೆ ಅಂತೇಳಿ ನಾನು ಬೈಯಲ್ಲ. ನೋವು ಐತೆ ಅಂದರೆ ಇನ್ನೊಂದು ತೆಗೆದು ಕೊಡ್ತೀನಿ. ನೋವು ಐತೆ ಅಂತ ಹೋಗೋದು ಸುಮ್ಮನೆ ನಾಟಕ ಮಾಡೋದು ಮಾಡಬೇಡಿ. ಇವಾಗ ಮಾತು ಕೊಟ್ಟಿದ್ದೀರಾ? ಮಾತು ಕೊಟ್ಟಿದ್ದೀನಿ. ಇನ್ಮೇಲೆ ಶಾಂತವಾಗಿ ನೀವು ಎಷ್ಟೇ ಅವ್ರ ಕೋಪ ನಿಂಗೆ ಬರೆಸಿದ್ರು ಕೂಡ ಅವ್ರ ಮಾತುಗಳಲ್ಲಿ ಬಂದ್ಬಿಡುತ್ತೆ. ಆದರೂ ನೀವು ಸಮಾಧಾನ ಮಾಡ್ಕೊಂಡು ಆಯ್ತಮ್ಮ 5 ನಿಮಿಷದಲ್ಲಿ ಕೂತ್ಕೋ ಅಂತೇಳಿ ಕೂರಿಸ್ಬಿಟ್ಟು ಬರ್ರಿ ನೀವು ಯಾರೋ ಒಬ್ಬೊಬ್ರು ಸಿಂಗಲ್ ನೀವು ಮಾತಾಡ್ಸ್ಕೊಂಡು 1 ನಿಮಿಷ ಹೇಳ್ತೀನಿ ಕೇಳಿ, ಸಮಾಧಾನ ಮಾಡಿ. 3 ನಿಮಿಷ ಹೇಳ್ತೀನಿ ಕೇಳಿ, ನಿಮ್ಗೆ ಫೋನ್ ಮಾಡಿ. ನಮಸ್ಕಾರ ವೀಕ್ಷಕರೇ. ನಮಸ್ಕಾರ ವೀಕ್ಷಕರೇ. ನಾಗರಾಜಣ್ಣವ್ರದ್ದು ಸಾಕಷ್ಟು ವಿಡಿಯೋಗಳು ನಾವು ಮಾಡ್ತಾನೆ ಬಂದ್ವಿ. ಒಂದೊಂದು ವಿಚಿತ್ರವಾದ ಕೇಸ್ಗಳನ್ನ ಅವ್ರು ಅಟೆಂಡ್ ಮಾಡಿದ್ದಾರೆ. ಆಗಾಗ ಇಲ್ಲಿ ದೇವಸ್ಥಾನ ಹತ್ರ ಬಂದು ಕೆಲವೊಂದಷ್ಟು ಡೈರೆಕ್ಟಾಗಿ ಕೆಲವೊಂದು ಕೇಸ್ಗಳನ್ನ ಅವ್ರು ಹ್ಯಾಂಡಲ್ ಮಾಡೋದನ್ನು ಹಂಗೆ ಶೂಟಿಂಗ್ ಮಾಡಿ ಹಾಗೇ ಡೈರೆಕ್ಟಾಗಿ ನಾನು ಹಾಕಿದ್ದೀನಿ. ಸಾಕಷ್ಟು ವಿಡಿಯೋಗಳನ್ನ ನೋಡಿದ್ದಾರೆ. ಸುಮಾರು ಜನಕ್ಕೆ ಇಲ್ಲಿ ಬಂದು ಒಳ್ಳೆಯದು ಆಗೈತೆ. ಒಂದಷ್ಟು ಅನುಭವಗಳನ್ನ ತುಂಬ ಮಾತಾಡೋದಿತ್ತು ನಾಗರಾಜಣ್ಣವ್ರ ಜೊತೆ, ಹಾಗಾಗಿ ಈ ವಿಡಿಯೋ ಮಾಡ್ತಾಯಿದ್ದೀನಿ. ನಾಗರಾಜಣ್ಣ ಈಗ ತುಂಬ ದೂರದಿಂದ ಎಲ್ಲ ಬರ್ತಾ ಇದ್ದಾರೆ, ಆಂಧ್ರ, ತಮಿಳ್ನಾಡು ಆ ಕಡೆಯಿಂದ ಜನ ಇಲ್ಲಿಗೆ ಬರ್ತಾ ಇದ್ದಾರೆ. ಸುಮಾರದು ನೀವು ಎಲ್ಲ ಕಡೆ ರೀಚ್ ಆಗಿದ್ದೀರಾ. ಬಟ್ ಒಂದೇನಂದರೆ ತುಂಬ ಸಮಾಧಾನವಾಗಿ ಮಾತಾಡೋದು ಕಡಿಮೆ. ಅವರು ಸ್ವಲ್ಪ ಕೋಪ ಜೋರಾಗಿ ಮಾತಾಡ್ಬಿಡ್ತಾರೆ ಅನ್ನೋದು ಹೇಳ್ತಾರೆ. ಬಟ್ ಕೆಲಸ ಮಾಡ್ತೀರಾ, ಟೆನ್ಷನ್ನಲ್ಲೋ ಇಲ್ಲ ಜನಗಳಿರೋ ಒತ್ತಡಿನಲ್ಲೋ. ಮತ್ತು ನಿಮ್ಗಿಲ್ಲಿ ಸಪೋರ್ಟಿವ್ ಆಗಿ ನೀವು ಯಾರನ್ನೂ ಇಟ್ಕೊಂಡಿಲ್ಲ, ಒಬ್ಬರೇ ಎಲ್ಲವೂ ಹ್ಯಾಂಡಲ್ ಮಾಡ್ತಾ ಇದ್ದೀರಾ. ನೀವೇ ಅಟೆಂಡ್ ಮಾಡ್ತೀರಾ ಫೋನು, ನೀವೇನೇ ಇಲ್ಲಿ ಬಂದವ್ರಿಗೆಲ್ಲ ನೋಡ್ಕೊಳ್ಳೋದು, ಮತ್ತು ಎಲ್ಲವೂ ನೀವು ಒಬ್ಬರೇ. ಯಾಕೆ ನೀವು ಯಾರನ್ನೂ ಇನ್ನೊಬ್ಬರನ್ನ ಸಪೋರ್ಟ್ಗನ ಇಟ್ಕೋಬೇಕಿತ್ತಲ್ಲ? ದೇವ್ರುಗಳೇ ಸಪೋರ್ಟ್ರು, ಅವಾಗ ನಮ್ಗೇನು ಸಪೋರ್ಟು ಅಲ್ಲ. ಇಲ್ಲಿ ಜನಗಳು ಬಂದವ್ರಿಗೆ ಒಂದೇನಾದರೂ ಅವ್ರಿಗೆ ಕೂಲಾಗಿ ಮಾತಾಡೋದಕ್ಕೋ ಇಲ್ಲಾಂದ್ರೆ ಅವ್ರಿಗೇನಾದರೂ ಒಬ್ಬ ಅಮ್ಮ ಅವರು ಬಂದು ಪೂಜೆ ಮಾಡ್ತಾರೆ, ಅವರಿದ್ದಾರೆ. ಅವರು ಬಂದಾಗ ಇಲ್ಲೆಲ್ಲ ಅವರು ಅಡುಗೆ ಮಾಡಿಕೋದು ಎಲ್ಲ ಮಾಡಿಕೊಡ್ತಾರೆ. ಈಗ ಅಮ್ಮ ಊರಿಗೆ ಹೋಗಿದ್ದಾಳೆ. ಒಟ್ಟಿನಲ್ಲಿ ಇವರು ಜನ ಏನು ಮಾಡ್ತಾರೆ ಅಂದರೆ ಸುಮ್ಮನೆ ಏನೇನೋ ನಾಟಕಗಳು ಮಾಡ್ತಾರೆ. ಎಲ್ಲ ಇಲ್ಲಿ ನೋವು ಹೋಯ್ತು ಅಂತಾರೆ, ಹಾಸ್ಕೋಗಿ ನೋವು ಹೋಗಿಲ್ಲ ಅಂತಾರೆ. ಇದು ಏನೋ ಮಾತಾಡ್ತಾರೆ, ಒಬ್ಬರು ಹೋಗಿ ಹೇಳ್ಕೊಡೋದು ಇವೆಲ್ಲ ಮಾತಾಡ್ತಾರೆ. ನೋವು ಹೋಗಿಲ್ಲ ಅಂದರೆ ದುಡ್ಡೇ ಬೇಡ ಅಂತ ಹೋಗಿ ಕಳಿಸ್ಬಿಡ್ತೀನಿ ನಾನು. ನೋವು ಹೋದರೆ ದುಡ್ಡು ತಗೊಂತ ಇದ್ದೀನಿ ನಾನು. ಏನು ನಾನೇನು ಜಾಸ್ತಿ ತಗೊಂತ ಇಲ್ಲ. ನಾನು ಕೆಟ್ಟಿದ್ದಾಗಿದೆ ಅದಾಗಿದೆ ಅಂತ ಯಾವತ್ತೂ ಯಾರಿಗೂ ಮೋಸ ಮಾಡಿಲ್ಲ. ತಡೆ ಹೊಡಿತೀನಿ, ಅವ್ರ ನೋವುಗಳೆಲ್ಲ ಕಂಪ್ಲೀಟ್ ಮೈಯೆಲ್ಲ ಇರೋದೆಲ್ಲ ನೋವು ತೆಗಿತೀನಿ, ಎಲ್ಲ ತೆಗೆದು ಒಳ್ಳೆಯದೇ ಮಾಡಿಕೊಡ್ತಾ ಇದ್ದೀನಿ. ಈಗ ಯಾರೇ ಬರಲಿ ನೋವಾಗಿಲ್ಲ ಅಂದರೆ ನೀವು ಹೋಗ್ಬೋದು, ಗೊತ್ತಾಯ್ತಾ? ನಾವೇ ಹೇಳ್ತಾ ಇದ್ದೀರಲ್ಲ, ಇಲ್ಲಿ ನೋವು ಇಲ್ಲಿ ತೆಗೆದೇ ನಾನು ಕಳಿಸ್ತಾ ಇರೋದು. ನೋವು ಏನೇ ನೋವು ಇರಲಿ, ಅವ್ರಿಗೆ ಎಂಥದ್ದೇ ಮೈ ಮ್ಯಾಗಿರಲಿ, ಚೌಡಿ ಇರಲಿ, ಪುಟ್ಟಿ ಸೈತಾನ್ ಇರಲಿ,
ಇದು ಇನ್ನೂ ಒಂದು ಚೌಡಿ ಅಂತಾರೆ, ಈ ಮೋಹಿನಿ ಅಂತಾರೆ, ಅವು ಬಿಡ್ತಾರೆ, ಮಾಡಿಬಿಡ್ತಾರೆ. ಗೊತ್ತಾಯ್ತಾ? ಈ ಇದು ಒಂದು ಗ್ರಹ ಅಂದರೆ ಇದು ಇರ್ತದೆ, ಆತ್ಮ ಅಲ್ಲ, ಅದನ್ನು ಬ್ರಹ್ಮ ರಾಕ್ಷಸ ಅಂತಾರೆ. ಅದನ್ನು ಬಿಡ್ತಾರೆ ಮಾಡಿ, ಅದನ್ನು ಬಿಡ್ತಾರೆ. ಪುಟ್ಟಿ ಸಹಿತನೂ ಬಿಡ್ತಾರೆ, ಚೌಡಿ ಬಿಡ್ತಾರೆ, ಬ್ರಹ್ಮ ರಾಕ್ಷಸ ಬಿಡ್ತಾರೆ, ಮೋಹಿನಿನೂ ಬಿಡ್ತಾರೆ ಕೆಲವರು. ಇವಾಗ ಇವೆಲ್ಲ ಬಿಟ್ಟಿರೋವು ಏನೇ ಇರಲಿ ನಾನು ಎಲ್ಲ ತೆಗೆದುಕೊಡ್ತಾ ಇದ್ದೀನಿ. ನಾನು ಯಾವುದು ಅಷ್ಟಾಗ್ತದೆ ಇಷ್ಟಾಗ್ತದೆ ಅಂತ ಮೋಸ ಮಾಡಿ ಯಾರನ್ನೂ ಕಳಿಸಿಲ್ಲ. ಬೇಕಾದರೆ ಬಂದು ಇಲ್ಲಿ ವಿಚಾರಿಸ್ಕೊಳ್ಳಿ, ಇಲ್ಲ ಬೇರೆಯವ್ರನ್ನ ವಿಚಾರಿಸ್ಕೊಳ್ಳಿ, ಇಲ್ಲ ದುಡ್ಡು ಜಾಸ್ತಿ ತಗೊಂಡ್ರವ್ರನ್ನ ಬೇಕಾದ್ರೆ ವಿಚಾರಿಸ್ಕೊಳ್ಳಿ. ಯಾರೇ ಇರಲಿ ಬಂದು ಇಲ್ಲಿ ಮಾತಾಡ್ಬೋದು. ಒಂದು ಸತಿ ಹೋಗಿಲ್ಲ ಅಂದರೆ ಇನ್ನೊಂದು ಸರಿ ಬನ್ನಿ, ನಾನು ಫ್ರೀ ಮಾಡಿಕೊಡ್ತೀನಿ. ಅಷ್ಟೆಲ್ಲ ನಾನು ಮಾಡಿಕೊಡ್ತಾ ಇದ್ದೀನಿ. ಇಲ್ಲಿ ಎಷ್ಟು ಸೌಲಭ್ಯ ಇದೆ. ದೇವ್ರಿಗೆ ತೆಗೆಯೋದು ನಾನು ತೆಗೆಯೋದೇ ಇಲ್ಲ. ಇಲ್ಲಿ ದೇವ್ರುಗಳೇ ಎಲ್ಲ ನೋವು ತೆಗೆದುಕೊಡ್ತಾರೆ. ನಿಮಗೆಲ್ಲ ಒಳ್ಳೆಯದೇ ಆಗುತ್ತೆ. ಇಲ್ಲಿ ಯಾವುದ್ರಾಗೂ ನಿಮ್ಗೆ ಒಂದು ದುಡ್ಡು ಕಾಸ್ಕ ಎಲ್ಲಕ್ಕೂ ಅವರೇ ಅನುಕೂಲ ಮಾಡಿಕೊಡ್ತಾವ್ರೆ. ನಾವು ಸುಮ್ಮನೆ ಅದು ನಿಮ್ಗೆ ಮನೆ ತುಂಬ ದುಡ್ಡು ತುಂಬ್ಕೊಂತದ, ಅದು ತುಂಬ್ಕೊಂತದ, ಇದು ತುಂಬ್ಕೊಂತದ ಅಂತ ಮಾತಾಡೋದೇನಿಲ್ಲ. ಇಲ್ಲೆಲ್ಲ ಅವರೇ ಅಮ್ಮನವರೇ ಮಾಡಿಕೊಡ್ತಾವ್ರೆ. ಈ ನಮ್ಗೆ ಅವತ್ತಿನಿಂದನೂ ಅವರೇ, ನಾನು ದೇವ್ರುಗಳೇ ನಮ್ಗೆ ಇಲ್ಲಿ ಸಪೋರ್ಟ್ ಮಾಡ್ತಾರೆ. ನಾನು ಒಂದು ಪೂಜೆ ಹಾಕಿರಲ್ಲ, ಯಾರಿಗೂ ಒಂದು ಇದು ಹಾಕಿರಲ್ಲ, ಒಂದು ನಿಂಬೆಹಣ್ಣು ಕೊಡಲ್ಲ, ಇಲ್ಲುಜ್ಜಿಕೆ ಅಂತ ಹೊಟ್ಟೆಗೆ ತಿನ್ನೋಂತೂ ಒಂದು ನಿಂಬೆಹಣ್ಣು ಕೊಡಲ್ಲ, ಏನೂ ಕೊಡ್ತಾಯಿಲ್ಲ. ನೋವುಗಳು ಹೋಗ್ತಾ ಇದೆ, ಬನ್ನಿ ಇಲ್ಲಿ ಬಂದು ನೋವುಗಳು ತಗೊಂಡು ನೀವು ಹೋಗಿ. ನೋವು ಹೋಗಿಲ್ಲ ಅಂದರೆ ನೀವು ಹೋಗ್ಬೋದು, ನಾನೇನು ತಗೊಳಲ್ಲ. ನೋವು ಹೋಗಿಲ್ಲ ಅಂದರೆ ನಿಮ್ಮ ಇದು ಅದು ನಾವು ಯಾರೂ ನೋವಾಗಿಲ್ಲ ಅಂತ ಹೋಗಿಲ್ಲ. ಇಲ್ಲಿ ನೀವು ಇಷ್ಟು ದಿನದಿಂದ ಬಂದಿದ್ದೀರಿ ಏನು ಸರ್? ಹೌದು. ಯಾವುದಾನ ನಮ್ಮ ಕೆಲಸ ಫೈಲಾಗಿದೆಯಾ? ಅಲ್ಲ, ಇದರಲ್ಲಿ ಏನಂದ್ರೆ ನಿಮ್ಮದು ಸ್ವಲ್ಪ ಮಾತು ಕಠಿಣವಾಗಿರ್ತದೆ. ಮಾತು ಕಠಿಣ ಅಂದರೆ ಅಂತ ಆ ಥರ ಮಾತಾಡ್ತಾರೆ ಕೆಲವರು. ಸಡನ್ ಶಾರ್ಟ್ ಟೆಂಪರ್ ಥರ ನಾವು ಮಾತಾಡೋದೇ ಅನ್ನೋ ಥರ ಹಳ್ಳಿ ಜನ. ನಾವು ಮಾತಾಡೋದು ತಪ್ಪೇನಿಲ್ಲ, ಅವ್ರು ಆ ಥರ ನಮ್ಗೆ ತಪ್ಪು ಮಾಡ್ತಾರೆ. ಇಲ್ಲಿ ನೋವು ಹೋಯ್ತು ಅಂತಾರೆ, ಅಲ್ಲಿ ಹೋಗಿ ಯಾರೋ ಹೇಳ್ಕೊಟ್ರು ಅಂತ ಹೇಳ್ಬಿಟ್ಟು ನೋವು ಇದೆ, ಇನ್ನು ಸ್ವಲ್ಪ ಕಾಲಲ್ಲಿದೆ, ಕೈಯಲ್ಲಿದೆ, ಪಾದದಲ್ಲಿದೆ ಅಂತ ಸ್ವಲ್ಪ ನಾಟಕ ಮಾಡ್ತಾರೆ. ಬಂದು ಅವ್ರಿಗೆ ಬೈದು ಕಳಿಸ್ಬಿಡ್ತೀನಿ, ಹೋಗಮ್ಮ ನೀನು ದುಡ್ಡು ಕೊಡ್ಬೇಡ ಹೋಗು ಅಂತೇಳಿ ಕಳಿಸ್ಬಿಟ್ಟಿದ್ದೀನಿ. ನಾನು ಯಾರನ್ನೂ ಇದಿಲ್ಲ. ಯಾರೋ ದೇವ್ರು ಬರಬೇಕು ಅಂತ ಬರ್ತಾರೆ, ದೇವ್ರು ಬರಲಿಲ್ಲ ಅಂದರೆ ಅವ್ರು ಸರಿ ಇಲ್ಲ ಅಂತ ನಿಮ್ಗೆ ದೂರ ಹೇಳಿದ್ದಾರೆ. ಮೊನ್ನೆ ಅವ್ರೇನು ತೋರಿಸ್ಕೊಂಡಿಲ್ಲ, ದೇವ್ರು ಬೇಕು ಅಂತ ಅವ್ರು ಬಂದಿದ್ದು. ದೇವ್ರು ಬರಿಲ್ಲ ಅಂದರೆ ಅಲ್ಲಿಗೆ ನಾನು ಸರಿ ಇಲ್ಲ. ಅವ್ರ ಮ್ಯಾಗ ದೇವ್ರು ಬರಬೇಕು, ಮಾತಾಡಬೇಕು, ಅವ್ರ ಕಣ್ಣಿಗೆ ಕಾಣಿಸ್ಬೇಕು, ಈ ಥರ ಎಲ್ಲ ಬರ್ತಾರೆ. ಆ ಥರ ಜನ ಇರ್ತಾರೆ. ಅದು ನಿಮ್ಗೆ ಅವರು ಅಯ್ಯಮ್ಮ ಫೋನ್ ಮಾಡಿದ್ರಲ್ಲ, ಅಯ್ಯಮ್ಮ ಏನೂ ತೋರಿಸ್ಕೊಂಡಿಲ್ಲ. ಬೇಕಾದ್ರೆ ನೀವು ಫೋನ್ ಮಾಡಿ ಕೇಳ್ಕೊಬೋದು. ಅವ್ರು ಏನಾದರೂ ಇಲ್ಲಿ ತೋರಿಸಿ ನಮ್ಗೆ ದುಡ್ಡು ಕೊಟ್ಬಿಟ್ಟು ಹೋಗಿದ್ರೆ ಮಾತಾಡಲಿ. ಅವ್ರು ಸರಿಯಿಲ್ಲ ಅಂತ ಮಾತಾಡೋಕೆ ಅಯ್ಯಮ್ಮ ಯಾರು? ಆಮೇಲೆ ಈಗ ನೀವು ಇವಾಗ ಹತ್ತತ್ರ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ? ಇವಾಗ ಇದೊಂದು 3 ವರ್ಷದಿಂದ ನೀವೇ ಮಾಡ್ತಾ ಇದ್ದೀರಾ? 3 ವರ್ಷದಿಂದ ಇವಾಗ ಜನಗಳು ಇಲ್ಲಿನ ನೋಡ್ತಾ ಇದ್ದೀರಾ, ಸುಮಾರು ಕೇಸ್ಗಳನ್ನ ನೋಡಿರ್ತೀರ, ವಿಚಿತ್ರವಾದ ಬಂದು ಹೋಗಿರ್ತಾವೆ. ಬೇಕಾದಷ್ಟು ನಮ್ಮ ಹತ್ರ ಪುಟ್ಟಿ ಸೈತಾನ್ ಹೋಗಿದೆ, ಗೊತ್ತಾಯ್ತಾ, ಚೌಡಿ ಹೋಗಿದೆ, ಬ್ರಹ್ಮ ರಾಕ್ಷಸ ಹೋಗಿದೆ, ಒಬ್ಬರ ಮೇಲೆ ಇದು ಮೋಹಿನಿ ಅಂತ ಬಿಟ್ಟಿದ್ರು, ಅದು ಹೋಗಿದೆ. ಎಲ್ಲ ಅವಿದ್ರೆ ಕಿರ್ಚ್ತಾರೆ, ಓ ಅಂತ ಕಿರ್ಚ್ತಾರೆ. ಅವಿದ್ರೆ ಅವು ಮಾಡಿ ಬಿಟ್ಟಿರೋವಿದ್ರೆ ಕಿರ್ಚ್ತಾರೆ. ಇನ್ನು ಮಿಕ್ಕಿದ್ದು ಇವೆಲ್ಲ ಯಾವುದು ಏನೂ ಆಗಲ್ಲ. ಈಗ ನೀವು ಇಲ್ಲಿ ಎಲ್ಲವೂ ತೆಗಿತಾ ಇರೋದು ಒಂದು ತಡೆ ಹೊಡಿತಾ ಇದ್ದೀರಾ, ಅದಾದ್ಮೇಲೆ ಇಲ್ಲಿ ನೀವು ಅವ್ರ ಮೈ ಕೈಯಿಂದ ಒಂದು ನಿಂಬೆ ಹಣ್ಣಲ್ಲಿ ಇದು ಮಾಡ್ತೀರಾ. ಸೊ ಹಾಗಾಗಿ ಅವರಲ್ಲಿರೋದು ಅಷ್ಟರಲ್ಲೇ ಕ್ಲಿಯರ್ ಆಗ್ತಾ ಇದೆ. ಅದು ಬಿಟ್ಟು ಬೇರೆ ಇನ್ನೇನು ಮಾಡ್ತಾ ಇರೋದು ಏನೋ ಮಾಡಿ ಅದು ಇದು ಹೊಡಿತೀರಾ, ಅಲ್ಲಿ ಒಂದು ತಡೆ ಹೊಡಿತೀನಿ ಅಷ್ಟೇ. ನಾನು ನಿಂಬೆಹಣ್ಣಲ್ಲಿ ಯಾವುದೋ ಒಬ್ಬ ವ್ಯಕ್ತಿ ನಿಮ್ಮ ಹತ್ರ ಬಂದ ತಡೆ ಹೊಡೆಯೋದು ಏನು ಅಂದರೆ, ನಿಂಬೆಹಣ್ಣಲ್ಲಿ ಎಲ್ಲ ನೋವು ತೆಗೆದುಬಿಡ್ತೀನಿ ಫಸ್ಟ್. ನಾನು ನೋವು ಏನಿದ್ರು ಅವ್ರದ್ದು ನೋವೆಲ್ಲ ಫಸ್ಟು ನಿಂಬೆಹಣ್ಣಲ್ಲಿ ತೆಗೆದುಬಿಡ್ತೀನಿ. ಲಾಸ್ಟ್ನಾಗ ಏನಾನ ಅವ್ರ ಮೈ ಮೇಲೆ ಏನಾನ ಇದ್ದರೆ ಆಚೆ ಹೋಗ್ಲಿ, ಕೆಟ್ಟಿದ್ದಿದ್ರೆ ಆಚೆ ಹೋಗ್ಲಿ ಅಂತ ತಡೆ ಹೊಡ್ಕೊಡ್ತೀನಿ. ಸೊ ಈಗ ಜನ ನೀವು ಯಾರನ್ನ ಒಬ್ರು ಬಂದು ಕೂತ್ಕೊಂಡಿದ್ದ ತಕ್ಷಣ ನೀವು ಕಾಯಿ ಹಿಡ್ಕೊಂಡು ಅವ್ರದ್ದನ್ನ ಏನೈತೆ ಸಮಸ್ಯೆ ಅಂತ ಚೆಕ್ ಮಾಡ್ಕೊಂತೀರಲ್ಲ, ನಿಮ್ಗೆ ಅದು ಹೆಂಗೆ ಗೊತ್ತಾಗುತ್ತೆ? ಅಮ್ಮ ಹೇಳ್ತಾರೆ. ಈಗ ನಮ್ಮ ಮಗುನ ಕುಂಚರು ನಮ್ಮ ಮಗುಕ್ಕೂ ಹೇಳ್ತಾರೆ, ಮೋಹಿನಿ ಇದೆ, ಗ್ರಹ ಇದೆ ಅಂತ. ಇವಾಗ ಅವರು ಯಾರನ್ನು ಕೂರಿಸಿದಿರನೆ ನೀವೇ ಡೈರೆಕ್ಟ್ ಆಗಿ ಇಂಥದ್ದೇ? ಹೌದೌದು, ನಮ್ಗೆ ಅವ್ರ ಅಮ್ಮ ಹೇಳ್ತಾರೆ, ನಮ್ಗೆ ಸೂಚನೆ ಕೊಡ್ತಾರೆ. ಇಂಥದ್ದೇ ಐತೆ, ಹಿಂಗೆ ನೋವು ಐತೆ ಎಲ್ಲ ಸೂಚನೆ ಕೊಡ್ತಾರೆ. ನಾವು ಹೇಳ್ತಿರಲ್ಲ, ನಾವು ಫೋನ್ನಾಗೆ ಹೇಳ್ಬಿಡ್ತೀರಿ ಕೆಲವ್ರಿಗೆಲ್ಲನು, ಹಿಂಗೆ ಐತೆ ನಿಮ್ಗೆ, ಹಿಂಗೆ ನೋವಿದೆ, ನಮ್ಗೆಲ್ಲ ಫೋನ್ನಲ್ಲೇ ಹೇಳ್ಬಿಡ್ತೀರಿ ನಿಮ್ಗೆ ಈ ಥರನೇ ಐತೆ ಅಂತ. ನಾವು ಸುಮ್ಮನೆ ಹೇಳೋದು ಏನಿಲ್ಲ, ಸುಮ್ಮನೆ ಹೇಳಿ ಯಾರೊಬ್ರು ಬಂದರೆ ಅವ್ರದ್ದು ಏನು ಸಮಸ್ಯೆ ಐತೆ ಅನ್ನೋದನ್ನ ನೀವು ಹೇಳೋದಲ್ಲ. ಈಗ ನಮ್ಮ ಹತ್ರ ಬರೋರು ಅದು ಇದಾಗಿದೆ ಅದಾಗಿದೆ ಅನ್ನೋರು ಯಾರೂ ಬರಲ್ಲ. ಪೂರ್ತಿ ಎಲ್ಲ ನೋವುಗಳಿರೋರು, ಮೈ ತುಂಬ ನೋವಿರೋರು ನಮ್ಮ ಹತ್ರ ಬರ್ತಾರೆ. ಯಾಕಂದ್ರೆ ನಾನು ನೋವುಗಳು ತೆಗೆದಿರೋದು ಮಾತ್ರ ಬಿಟ್ಟಿದ್ದೀನಿ. ಹೌದು.
ನಮ್ಮ ಹತ್ರ ಬರೋರೆಲ್ಲ ನೋವುಗಳಿರೋರೆ, ಪೂರ್ತಿ ಎಲ್ಲ ಮೈ ಕೈ ಎಲ್ಲ ನೋವಿರೋರು, ಮೈ ತುಂಬ ನೋವಿರೋರು, ಮೈ ಮೇಲೆ ಏನೋ ಇರೋರು ನಮ್ಮ ಹತ್ರ ಬರ್ತಾರೆ. ಬಿಟ್ಟಿದ್ದು ನಮ್ಗೆ ಕೆಡಕಾಗ್ಯದ ನೋಡು, ಅದಾಗ್ಯದ ನೋಡು ಅಂತ ಯಾರೂ ಬರಲ್ಲ. ನಾನು ಕೆಡಕು ತೆಗೆದು ಬಿಡ್ತೀನಿ ಅದ್ರಾಗೇನೆ. ನಾನು ಗಾಳಿ ಗ್ರಹ ಮಾಟ ಮಂತ್ರ ಕೆಡಕು ಏನಾಗಿದ್ರೆ ಇವ್ರಿಗೆಲ್ಲ ತೆಗೆದಾಕಿ ಒಳ್ಳೇದು ಮಾಡಿಕೊಟ್ರಮ್ಮ, ಒಳ್ಳೇದು ಮಾಡಿಕೊಟ್ರಪ್ಪ ಅಂತ ಹೇಳ್ಬಿಡ್ತೀನಿ. ಅಷ್ಟೇ ಬಿಟ್ಟರೆ ನಮ್ಮ ಹತ್ರ ನೋವಿರೋರೇ ಬರ್ತಾ ಇರೋರು. ನೋವುಗಳು ತೆಗಿಸ್ಕೊಳಕ್ಕೆ ಮಾತ್ರ ನಮ್ಮ ಹತ್ರ ಬರ್ತಾವ್ರಿ. ಇವಾಗ ನಾನೇನು ಅಂದರೆ ನೋವುಗಳು ತೆಗೆದಿರೋದ್ರನ್ನ ಮಾತ್ರ ಬಿಟ್ಟಿದ್ದೀನಲ್ಲ, ನಾನು ಅದು ಇದು ಹೇಳಿಲ್ಲ. ನಿಮ್ಗೆ ದುಡ್ಡು ಬಂದ್ಬಿಡ್ತದ, ಅಲ್ಲಿಂದ ಬರ್ತದ, ಎಲ್ಲಿಂದ ಬರ್ತದ ಅಂತ ನಾನು ಹೇಳಿಲ್ಲ. ಅದು ಇರಲಿ, ಬಂದವ್ರ ಸಮಸ್ಯೆ ಕ್ಲಿಯರ್ ಆಗ್ತೈತೆ. ಈಗ ನಮ್ಮ ವೀಕ್ಷಕರ ಮುಂದೆ ಒಂದು ನಿಮಗೆ ನಾನೇನಂದರೆ, ಇವಾಗ ಸುಮಾರು ಜನ ನನಗೆ ಇವಾಗ ಏನಂದರೆ ಸಿಟಿ ಬೆಂಗಳೂರು ಒಳಗಡೆ ಇರೋರಿಗೆ ಸಾಫ್ಟಾಗಿ ಕೂಲಾಗಿ ಅವರು ಮಾತಾಡೋದು ಅವೆಲ್ಲ ಅಭ್ಯಾಸ ಇರ್ತದೆ. ನೀವು ಸ್ವಲ್ಪ ಹೊರಟಾಗಿ ಮಾತಾಡಿದಾಗ ಸರ್ ಸ್ವಲ್ಪ ಒಂದೇ ಒಂದು ನಿಮಿಷ ನಮ್ಗೆ ಮಾತಾಡೋಕೆ ನಾನು ನಮ್ಮ ವೀಕ್ಷಕರ ಮುಂದೆ ಏನಕ್ಕೆ ಈ ಪ್ರಶ್ನೆ ಹಾಕಿದ್ದಂದ್ರೆ, ನಿಮ್ಗೆ ದೂರ ಹೇಳ್ತಾರೆ ಕೆಲವು, ಅದು ಇವಾಗ ನೀವು ಅದಕ್ಕೆ ಆನ್ಸರ್ ಮಾಡಬೇಕು. ಯಾಕಂದರೆ ಯಾಕೆ ನೀವು ಜೋರಾಗಿ ಮಾತಾಡ್ತೀರ ಒಂದು. ಆಮೇಲೆ ಈಗ ಅಮ್ಮವ್ರಿಗೂ ಇವಾಗ ರೆಗ್ಯುಲರಾಗಿ ನೀವು ಅಮ್ಮವ್ರ ಜೊತೆ ಕಮ್ಯುನಿಕೇಷನ್ ಇದ್ದಾಗ ಅಮ್ಮವ್ರನ್ನ ಒಂದು ಕೇಳ್ಕೊಳ್ಳಿ, ನನಗೆ ಸ್ವಲ್ಪ ಟೆನ್ಷನ್ ಕಮ್ಮಿ ಮಾಡಿರಿ, ಕೋಪ ಬರ್ದಂಗೆ ಮಾಡ್ರಿ ಅಂತ ಅವ್ರು ಏನು ಮಾತಾಡ್ತಾರ ಗೊತ್ತಿಲ್ಲ. ಅದು ಸಾಕಷ್ಟು ಜನಕ್ಕೆ ನೀವು ಕೂಲಾಗಿ ಮಾತಾಡಿದಷ್ಟು ಇನ್ನೂ ಇಷ್ಟಪಡ್ತಾರೆ ನಿಮ್ಮನ್ನ. ನಮಗೆ ನಾನು ಇಷ್ಟಪಡೋದಲ್ಲ, ಕೆಲವ್ರು ನಾನು ಎಲ್ಲಾರನ್ನೂ ಕೋಪ ಮಾಡಲ್ಲ, ಯಾರನ್ನೂ ಕೋಪ ಮಾಡಲ್ಲ. ಇವರು ತೆಗಿಸ್ಕೊಳಕ್ಕಾಗ್ದೂರ, ನೋವು ಇದು ದುಡ್ಡು ಕೊಡ್ದೂರ ನಾಟಕ ಮಾಡಿ ಅವ್ರು ಏನು ಮಾಡ್ತಾರಂದ್ರೆ ನಮ್ಗೆ ಅದು ನೋವಿಲ್ಲ, ಇದು ನೋವಿಲ್ಲ, ಅದಿಲ್ಲ ಇದಿಲ್ಲ ಅಂತಾರೆ. ತೆಗೆದಿದ್ದಾದ್ಮೇಲೆ ಈಗ ಇಲ್ಲಿ ಕಾಲಲ್ಲಿ ರೋಸ್ಟ್ ಐತೆ, ಅಲ್ಲೇ ರೋಸ್ಟ್ ಐತೆ, ಇಲ್ಲಿ ರೋಸ್ಟ್ ಐತೆ ಅಂತಾರೆ. ಮಾತಾಡ್ಬೋದು ಮಾಡಿ ಮಾಡಿ ಅಂದರೆ ಈಗ ನಮ್ಗೇನಂದರೆ, ನೀವು ಹಂಗೆ ಹೋದ್ರೂ ಕೂಡ ಅವರು ಸುಳ್ಳು ಹೇಳಿದ್ರು ಕೂಡ ನಿಮ್ಗೆ ಸುಳ್ಳು ಹೇಳ್ತಾವ್ರೆ ಅನ್ನೋದು ಗೊತ್ತಾದರೂ ಕೂಡ ಶಾಂತವಾಗಿ ಅವರನ್ನು ಸಮಾಧಾನವಾಗಿ ಆಯ್ತು ಹೋಗ್ರಪ್ಪ. ನಮ್ಮ ಹತ್ರ ತೋರಿಸ್ಕೊಂಡವ್ರು ಯಾರು ನಿಮ್ಮ ಹತ್ರ ದೂರ ಹೇಳಲ್ಲ. ನಮ್ಮ ಹತ್ರ ತೋರಿಸ್ಕೊಂಡವ್ರು ದೂರ ಹೇಳ್ತಾವ್ರಿ. ಸತ್ಯ ಹೇಳ್ತಾ ಇದ್ದೀನಿ, ಯಾರಾದರೂ ಆಗಿರಲಿ ನನ್ನ ಹತ್ರ ತೋರಿಸ್ಕೊಂಡ್ರವರು ಬರ್ರಿ, ಇನ್ನೊಂದಕ್ಕಿಂತ ನಾನು ತೆಗೆದುಕೊಡ್ತೀನಿ, ಏನೋ ನೋವಿದ್ರೆ ಬನ್ನಿ, ಫ್ರೀಗೆ ತೆಗೆದುಕೊಡ್ತೀನಿ ನಾನು. ನೀವು ಸುಮ್ಮನೆ ಬಂದು ಹೋದ್ರೆ ಈಗ ಇವ್ರ ಹತ್ರ ನೀವು ತೋರಿಸ್ಕೊಂಡಿರೋರು ಇವ್ರ ಹತ್ರ ದೂರ ಹೇಳ್ತಾ ಇದ್ದೀರಿ, ಅವ್ರಿಗದು ಇದು ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ದೀರಿ. ನೀವು ತೋರಿಸ್ಕೊಂಡಿರೋರು ಯಾರಾದರೂ ಇದ್ದರೆ ಬನ್ನಿ, ನೋವಿರೋರು ನಾನು ತೆಗೆದುಕೊಡ್ತೀನಿ ಫ್ರೀಗೆ, ಕಾಸು ಕೊಡಲ್ಲ, ಕಾಸು ಕೊಡಬೇಡಿ. ನಾನೇ ಇಲ್ಲೇ ಹೇಳ್ತಾ ಇದ್ದೀನಿ ಎದುರುಗನೆ. ನೀವು ಬರೋದು ಒಂದ್ಕಿತ ಬಂದ್ಬಿಟ್ಟು ನಾನು ಬಂದಿದ್ದೀನಿ ನಿನ್ನ ಹತ್ರ, ನನ್ನ ಸಾಯಗಂಟ ನೋವು ಬರ್ಕೊಡ್ದು, ಏನಪ್ಪ ಇದೆಲ್ಲ ಏನ್ರಿ? ಪರ್ಮನೆಂಟ್ ಆಗಿ ತೆಗಿಯಕ್ಕೆ ಯಾರಿಂದ ಆಗಲ್ಲ. ಆ ತಕ್ಷಣಕ್ಕೆ ಏನೈತೆ ತೆಗಿಲ್ಲ, ಇಲ್ಲ ಪರ್ಮನೆಂಟ್ ಆಗಿ ಹೋಗುತ್ತೆ. ಆಮೇಲೆ ಅವ್ರು ಏನಾದ್ರು ತಿರುಗಿ ಹೆಚ್ಚು ಕಮ್ಮಿ ಪರ್ಮನೆಂಟ್ ಆಗಿ ಹೋಗುತ್ತೆ. ಯಾರೋ 100ಕ್ಕೆ ಒಬ್ಬರು ಕೊಡ್ಕೊಂತಿದೆ, ಪರ್ಮನೆಂಟ್ ಆಗಿ ಹೋಗುತ್ತೆ. ನಮ್ಮ ಹತ್ರ ಲೈಫ್ ಲಾಂಗ್ ಹೋಗುತ್ತೆ. ಅವರು ಮೈ ಮೇಲೆ ಇರೋದು ಹೋಗುತ್ತೆ. ಅರ್ಥ ಆಯ್ತು? ಅಕಸ್ಮಾತ್ ಎಷ್ಟೋ ನರಗಳಿರ್ತಾವೆ, ಬೇರೆ ನೋವು ಬರ್ಬೋದು. ಈಗ ಇಲ್ಲಿಂದ ಒಂದ್ಸರಿ ಎಲ್ಲ ಕ್ಲೀನ್ ಮಾಡ್ಕೊಂಡು ತಗ್ಸ್ಕೊಂಡು ಆಚೆ ಹೋಗ್ತಾರಲ್ಲ, ಅವ್ರು ಎಲ್ಲಾದ್ರೂ ಮತ್ತೆ ಬೇರೆ ಕಡೆ ಡ್ಯಾಮೇಜ್ ಆಯ್ತು ಅಂದ್ರೆ ಅದಕ್ಕೆ ನೀವು ರಕ್ಷಣೆ ಏನೋ ಕೊಡ್ತಾ ಇದ್ರೆ ಎಲ್ಲೂ ಕೆಲವ್ರು ಫೋನ್ ಮಾಡ್ತಾರೆ, ಅವ್ರ ಇಲ್ಲಿಂದ ನಿಲ್ಸಿ ನೋಡ್ತೀನಿ, ನಾನು ನಿಲ್ಸ್ಬಿಡ್ತೀನಿ. ಕೆಲವ್ರ ಬಿಟ್ಟು ನಾನೇನಂದ್ರೆ ಇವಾಗ ಏನಾದ್ರು ಒಂದು ತಾಯ್ತನೋ ಇಲ್ಲ ಇನ್ನೇನಾದ್ರು ಇಲ್ಲಿಂದ ಕ್ಲಿಯರ್ ಏನು ಬೇಕಾಗಿಲ್ಲ ಅಂತ ಅಮ್ಮ ಹೇಳ್ತಾ ಇದ್ದಾರೆ. ಇನ್ನೇನು ತೊಂದರೆ ಲೈಫ್ ಟೈಮ್ ಬರೋದು ಏನು ಬೇಕಾಗಿಲ್ಲ, ನಾವು ನೋಡ್ಕೊಂತೀರಿ ಅಂತ ಅಮ್ಮನೇ ಹೇಳ್ತಾ ಇದ್ದಾರೆ. ನಾವು ಸರಿ ಬಂದು ಹೋದ್ಮೇಲೆ ಮತ್ತೆ ನೆಕ್ಸ್ಟ್ ಅವರು ಬೇರೆ ಕಡೆ ಬರೋಷ್ಟೇ ಇಲ್ಲ. 100ಕ್ಕೆ ಒಂದು 10ಕ್ಕೆ ಒಂದು 50ಕ್ಕೆ ಒಬ್ಬರು ಬರ್ಬೋದು, ಅಷ್ಟೇ ಬಿಟ್ಟರೆ ಯಾರು ಬರ್ತಾ ಇಲ್ಲ. ಬಂದಿರೋರೆಲ್ಲ ಹೇಳ್ತಾ ಇದ್ದೀನಿ, ನೋಡ್ಕೊಳ್ಳಿ. ನೀವು ಎಷ್ಟು ಜನ ಬಂದಿದ್ದೀರಿ ಅವ್ರಿಗೆಲ್ಲ ಹೇಳ್ತಾ ಇದ್ದೀನಿ. ಬಂದು ಹೋದ್ರೆ ಒಂದ್ಸರಿ ಅವ್ರಿಗೆ ಲೈಫ್ ಟೈಮು ರಕ್ಷಣೆ ಇರುತ್ತೆ. ಆಯವಾಗಿ ನಿದ್ದೆ ಬರುತ್ತೆ, ರಕ್ಷಣೆ ಇರುತ್ತೆ, ಕ್ಲೀನಾಗಿ ಮಲ್ಕೊಂಡು ನಿದ್ದೆ ಹೋಗ್ತಾರೆ. ಬೇಕಾದಷ್ಟು ಜನ ಹೇಳ್ತಾರೆ, AC ಬಂದಿದ್ದಾರೆ, DC ಬಂದಿದ್ದಾರೆ, ಗೊತ್ತಾಯ್ತಾ? ಬೇಕಾದಷ್ಟು ಜನ ಬಂದಿದ್ದಾರೆ ನಮ್ಮ ಹತ್ರ, ಗೊತ್ತಾಯ್ತಾ? ಸಬ್ ಇನ್ಸ್ಪೆಕ್ಟರ್ಗಳು ಬಂದಿದ್ದಾರೆ, ಎಲ್ಲ ಬಂದಿದ್ದಾರೆ. ಎಲ್ಲರೂ ಒಳ್ಳೇದೇ ಅಂತ ಹೇಳ್ತಾ ಇದ್ದಾರೆ, ಬಿಟ್ಟರೆ ನಮ್ಗೆ ಕೆಟ್ಟಿದ್ದು ಅಂತ ಯಾರೂ ಹೇಳಿಲ್ಲ, ಗೊತ್ತಾಯ್ತಾ? ಅಂದರೆ ನಾ ಇಲ್ಲಿಂದ ಹೋದ್ಮೇಲೇನು ತಿರ್ಗಾ ನೋವುಗಳು ಬರೋದಿಲ್ಲ ಅನ್ನೋ ಥರ ನೀವು ಭರವಸೆ ಕೊಡ್ತಾ ಇದ್ದೀರಿ. ಈಗ ಅಕಸ್ಮಾತ್ ಏನನ್ನ ತಪ್ಪಿ ಹೋದ್ರೆ ಬಂದು ತೋರಿಸ್ಕೊಂಡೋಗಿ, ನಾವು ಬೇಡ ಅಂತ ಹೇಳಿಲ್ಲ, ಮಾಡ್ತೀರಾ ತಿರ್ಗಾ ಫ್ರೀ ಮಾಡ್ಕೊಡ್ತೀನಿ. ನಾನು ಕಾಸು ತಗೊಳಲ್ಲ, ಪದೇ ಹೇಳ್ತಾ ಇದ್ದೀನಿ ನಾನು. ಇನ್ನೊಂದು ಡೌಟ್, ಎಷ್ಟೋ ಜನ ಬಂದು ಹೋಗಿರ್ತಾರೆ, ನಿಮ್ಗೆ ಎಲ್ಲಾರು ಮುಖ ಪರಿಚಯ ಇರಲ್ಲ, ತಕ್ಷಣಕ್ಕೆ ನೋಡಿರ್ತೀರಾ, ಆಮೇಲೆ ಮರ್ತೋಗ್ಬಿಟ್ಟಿರ್ತೀರಾ. ನಾವು ಯಾವಾಗ ಬಂದಿದ್ವಿ ಅಂತ ಬಂದಿದ್ರೋ ಇಲ್ಲೋ ಅಂತ. ಮೊನ್ನೆ ಒಬ್ಬನು ಅದೇ ಥರ ಮಾಡ್ದೆ, ನಾನು ಬಂದಿದ್ದೆ ನನ್ಕಂದ, ವೀಡಿಯೋ ಕಾಲ್ ಮಾಡ್ದೆ. ಅಪ್ಪ ನಾನು ಹೆಂಗೆ ಹೊಡಿದ್ನಿ ಹಂಗೆ ಸ್ವಲ್ಪ ಇದು ಮಾಡ್ಕಪ್ಪ, ತಲೆ ನೋವದೆ ಅಂದ. ಇದು ಮಾಡ್ಕ ಅಂದ್ರೆ ಅವನು ಬೆಬ್ಬರು ಬಿದ್ದೋದ್ನು, ಆಗೋಲ್ಲ, ನೀನು ಬಂದಿಲ್ಲ, ಆಫ್ ಮಾಡು ಅಂತ ಹೇಳಿದೆ. ಆದರೂ
ಒಳ್ಳೇದೇ ಮಾಡೋಣ ಆ ಥರ ನಮ್ಗೆ ಗೊತ್ತಾಗ್ತದೆ. ಇವರು ನಾವೇನು ಮಾಡಿರ್ತೀರಿ ಇಲ್ಲಿ ಎಷ್ಟು ತಗೊಂತೀರಿ ಗೊತ್ತಾಯ್ತಾ. ಯಾರಿಗೂ ನಾನು ಜಾಸ್ತಿ ಹೇಳೇ ಇಲ್ಲ. 5,000 10,000 ಅಂತ ನಾನು ಯಾರಿಗೂ ಹೇಳೇ ಇಲ್ಲ. ಯಾರೋ ಪಿಕ್ಚರ್ ಆಕ್ಟ್ರಸ್ ಒಬ್ಬರು ಮಾತ್ರ ಖುಷಿ ಬಿದ್ದು 10,000 ಕೊಟ್ಬಿಟ್ಟು ಹೋಗ್ಬಿಟ್ರು. ಅವ್ರು ಯಾರೋ ಕರ್ಕೊಂಬಂದಿದ್ದೊಂದು 2,000 ಕೊಟ್ಟೆ. ಅಷ್ಟು ಬಿಟ್ಟರೆ ನಾವು ನಾನು ಯಾರು ನನ್ನ ಹತ್ರ ಒಳ್ಳೆ ಫಾರ್ಚುನರ್ ಕಾರ್ಗಳಿಗೆ ಬರ್ತಾರೆ, ಅದ್ರಾಗ 2,000 ಹಾಕ್ಯಾರ 2,000 ಕೊಡು ಅಂತಾರೆ ಅಮ್ಮ. ಎಲ್ಲ ಕ್ಲೀನ್ ಮಾಡಿಸ್ಕೊಂಡು ಏನು ಮಾಡ್ತೀರಿ. ಈಗ ಇನ್ನೊಂದೇನಂದರೆ ಅವರು ದುಡ್ಡು ಕೊಡೋದ್ರಲ್ಲಿ ಕೆಲವೊಂದ್ಸರಿ ತಲೆನೋವಿರಲ್ಲ. ಬಟ್ ಇಷ್ಟು ದೂರ ಬರ್ತಾರೆ ಹೋಗ್ತಾರೆ, ಅವ್ರಿಗೆ ಅಲ್ಲಿ ಕ್ಲಿಯರ್ ಆಯಿತು ಅಂದರೆ ಸಮಾಧಾನ ಆಯಿತು ಅಂದರೆ ಅಷ್ಟೇ ಸಾಕು. ಹೌದು, ಕ್ಲಿಯರ್ ಮಾಡೇ ಕಳಿಸ್ತಾ ಇರೋದು. ನಾವು ಕ್ಲಿಯರ್ ಆಗಿಲ್ಲ ಅಂದರೆ ನಮ್ಗೆ ನೋವದೆ ಅಂದರೆ ಹೋಗಪ್ಪ ಅಂತ ಕಳಿಸ್ಬಿಡ್ತೀರಿ. ದುಡ್ಡು ಕೊಡಬೇಡ ಹೋಗಪ್ಪ, ನೀನು ಸುಳ್ಳು ಹೇಳ್ಬೇಡ ನಮ್ಮ ಹತ್ರ ಅಂತ ಹೇಳಿ ಕಳಿಸ್ಬಿಡ್ತೀವಿ. ಈ 3 ವರ್ಷ ಯಾರು ಹೋಗಿಲ್ಲ. ಒಂದು 5-6 ಜನ ಹೋಗಿರ್ಬೋದು, ಒಂದು 10 ಜನ. ಈ 3 ವರ್ಷದಿಂದ 10 ಜನ ಹೋಗಿರ್ಬೋದು, ಇನ್ಯಾರು ವಾಪಸ್ ಹೋಗಿಲ್ಲ. 10 ಜನ ಹೋಗಿರ್ಬೋದು. ಈ 3 ವರ್ಷದ ಜರ್ನಿ, ಇದಕ್ಕೆ ಮೊದಲು ನಿಮ್ಮದು ಲೈಫ್ ಹೆಂಗಿತ್ತು? ಈಗ 3 ವರ್ಷದಿಂದ ನಿಮ್ಮ ಜೀವನ ನೀವು ಬದಲಾಗಿದ್ದೀರಾ, ನಿಮ್ಮದೇ ದಾರಿನೇ ಬೇರೆ ಐತೆ. ನಿಮ್ಮ ಊರಲ್ಲಿ ಕೂಡ ಇವಾಗ ನಿಮ್ಮನ್ನು ಮೊದಲು ನೋಡೋದಕ್ಕೆ ಈಗ ನೋಡೋದಕ್ಕೆ ಈಗ ಬೇರೆ ಥರ ಕಾಣಿಸ್ತಾ ಇರ. ಹೊರಗಡೆ ಜನಗಳಿಗೆ ಹಂಗೆ ಕಾಣಿಸ್ತೀರಾ. ನಿಮ್ಮ ಅನುಭವ ಯಾವ ಥರ ಈಗ ಈ 3 ವರ್ಷದ ಜೀವನ ನಿಮ್ದು ಹೆಂಗೆ ಕಾಣಿಸುತ್ತೆ? ಚೆನ್ನಾಗಿದೆಯಾ? ನಮಗೆ ಇನ್ನೂ ಚೆನ್ನಾಗೇ ಕೆಲಸ ಮಾಡಿಕೊಡ್ತಾರೆ ಅಮ್ಮ ಅವರು, ಗೊತ್ತಾಯ್ತು. ನಮ್ಮೂರವರು ಅಷ್ಟೇ, ದೇವಸ್ಥಾನ ತಕ್ಕ ಹೋದ್ರೆ ಇಂಥ ಜಾಗದಾಗ ಹಿಂಗೆ ಹೋಗು ಅಂತ ಹೇಳಿ ತೋರಿಸ್ಕೊಡ್ತಾರೆ. ನಮ್ಮೂರವ್ರದ್ದು ಏನು ತಪ್ಪಿಲ್ಲ, ಗೊತ್ತಾಯ್ತು. ಯಾರೋ 100ಕ್ಕೊಬ್ರು ಏನೋ ಮಾತಾಡ್ತಾರೆ ಅಂತ ನಾವೆಲ್ಲ ಅವ್ರನ್ನ ಇದು ಮಾಡೋದೇನಿಲ್ಲ. ನಮ್ಮೂರವ್ರು ಎಲ್ಲರೂ ಅಲ್ಲಿ ದೇವಸ್ಥಾನ ತಗೋತಾರೆ. ಎಲ್ಲರೂ ಬಂದವರು ದೇವಸ್ಥಾನ ತಕ್ಕ ರೂಟ್ ತೋರಿಸ್ತದೆ, ಆಂಜನೇಯ ಟೆಂಪಲ್. ಎಲ್ಲರೂ ಊರವ್ರಿಗೂ ನೀವು ಮಾಡೋ ಕೆಲಸ ಖುಷಿ ಕೊಟ್ಟೈತೆ, ಗೊತ್ತಾಯ್ತಾ. ಎಲ್ಲರೂ ಬಂದು ನೋಡ್ಕೊಂಡು ಹೋಗಿದ್ದಾರೆ ಊರಾಗ್ನವರು, ಇಲ್ಲಿ ಏನು ಮಾಡ್ತಾನೆ ಅಂತ. ಅವಾಗ ಜನ ಬಂದಾಗ ಬಂದು ಎಲ್ಲರೂ ನೋಡ್ಕೊಂಡು ಹೋಗಿದ್ದಾರೆ. ಕೆಲವ್ರು ಯಾರೋ ನೋಡ್ಕೊಂಡು ಹೋಗಿರಲ್ಲ, ಅಂಥವ್ರಿಗೆ ಸ್ವಲ್ಪ ಹೊಟ್ಟೆ ಊರಿ ಏನು ಮಾಡೋಕ್ಕತ್ತ ಇಲ್ಲಿ ಬರೋಕೆ ಅವ್ರಕ ಇದಿರಲ್ಲ. ಎಲ್ಲ ಬಂದು ನೋಡ್ಕೊಂಡು. ಇಲ್ಲಿ ನೀವು ಫಸ್ಟ್ ಬಿಗಿನಿಂಗಲ್ಲಿ ಮನೆ ಮೇಲೆ ಒಂದಷ್ಟು ಜನಕ್ಕೆ ಇಲ್ಲಿ ಬಂದರೆ ಏನು ಉಳ್ಕೊಳಕ್ಕೆ ಜಾಗ ಇಲ್ಲ ಅಂತಂದ್ಬಿಟ್ಟು ಸ್ವಲ್ಪ ದೊಡ್ಡದಾಗಿ ಒಂದು ಹಾಲ್ ಥರ ಎಲ್ಲ ಮಾಡಿದ್ರಿ. ಅದನ್ನು ಸರಿಯಾಗಿ ಯೂಸ್ ಮಾಡಿಲ್ಲ ಅನ್ಕೋತೀನಿ. ಅದು ಅವಾಗ ಮಾಡಿದ್ರೆ ಜನಕ್ಕೆ ಆಗಬೇಕಿದು ಒಳ್ಳೇದಾಗಲಿ ಇಲ್ಲ. ಅದು ಯೂಸು ಆಗುತ್ತದೆ, ಯೂಸ್ ಮಾಡಿಲ್ಲ ಅಂತೇನಿಲ್ಲ. ಅವರು ಬಂದವರು ಕಚೇಳನೆ ಬರ್ತಾರೆ. ಕೆಲವರು ಇಲ್ಲಿ ಮಾಡ್ಕೊಂಡ್ರೆ ಅಲ್ಲಿ ನಲ್ಲಿ ತಿರುಗಿಬಿಟ್ಟು ಹಂಗೆ ಬಿಟ್ಬಿಟ್ಟು ಹೋಗ್ತಾರೆ. ಗಲೀಜು ಬಾತ್ರೂಮ್ಗೆ ಹೋದ್ರೆ ಗಲೀಜು ಹಂಗೆ ಬಿಟ್ಬಿಟ್ಟು ಹೋಗ್ತಾರೆ. ನಲ್ಲಿ ಆಫ್ ಮಾಡಿದ್ರು ಹೋಗ್ತಾರೆ. ಎಂಥವ್ರು ಲೈಟ್ ಆಫ್ ಮಾಡಿದ್ರು ಹೋಗ್ತಾರೆ. ಈ ಡೀಸರ್ ಹಾಕಿದ್ದೆ, ಡೀಸರ್ ಸ್ವಿಚ್ ಆಫ್ ಮಾಡಲ್ಲ, ಅದನ್ನ ಹಂಗೆ ಬಿಟ್ಬಿಟ್ಟು ಹೋಗ್ತಾರೆ. ಅದು ಡೀಸರು ಎಲ್ಲ ವೈರ್ ಕಟ್ಟೆ ಅವರು. ಯಾಕಂದ್ರೆ ಯಾರೋ ಒಬ್ರು ಅದನ್ನ ಮೇಂಟೈನ್ ಮಾಡಕ್ಕೆ ಒಬ್ರು ಬೇಕಾತಾರೆ. ಅವ್ರು ಬಂದು ಹೋದ್ಮೇಲೆ ಅಲ್ಲಿ ಏನಾಯ್ತು ಅಂತ ನೆಕ್ಸ್ಟ್ ನೋಡ್ಕೊಬೇಕು. ಅದೇ ಬಂದಿರೋದು. ಎಲ್ಲವೂ ಜನಗಳ ಮೇಲೆ ಹೇಳಕ್ಕಾಗಲ್ಲ, ಗೊತ್ತಿರಲ್ಲ. ಹೌದೌದು. ಇವಾಗ ಗೊತ್ತಿರೋರು ಅದನ್ನ ಮತ್ತೆ ಸರಿ ಮಾಡ್ಬೇಕಾಗ್ತದೆ. ಸರಿ ಮಾಡ್ಕೊಬೇಕು. ಇರ್ಲಿ, ಇವಾಗ ಡೀಸರು ವೈರ್ ಕಟ್ಟಾಗಿದೆ. ಅವರು ಅದು ಓಕೆ, ಅದು ಪರ್ಸನಲ್ ಆಯ್ತು. ಇವಾಗ ಇಲ್ಲಿ ದೈವದ್ದು, ಇಲ್ಲಿ ಅಮ್ಮವರಾಗ್ಬೋದು, ಆಮೇಲೆ ಇಲ್ಲಿ ಯಾವೆಲ್ಲ ದೈವದ್ದು ನನಗ ಮೊದಲಿಂಕ ಏನು ಮಾಡ್ತಾ ಇದ್ರು ಅದಕ್ಕಿಂತ ಹೆಚ್ಚಿಗೆ ಮಾಡ್ಕೊಡ್ತಾವ್ರಿ. ಎಲ್ಲ ಸಪೋರ್ಟ್ ಮಾಡ್ತಾ ಇದ್ರಿ. ನಮ್ಗೆ ಯಾವತ್ತು ದೇವರುಗಳು ನಮ್ಮ ಹತ್ರ ನಾನು ಮಾತಾಡ್ತಾವ್ರಿ, ಎಲ್ಲ ಮಾಡ್ತಾವ್ರಿ, ನಾವು ಅದು ಇದು ಅದಾಗ್ತದ ಇದಾಗ್ತದ ಅಂತ ಹೇಳ್ಬೇಡ ಅಂತ ಹೇಳ್ತಾರೆ. ಇವೆಲ್ಲ ಹೇಳ್ಬಾರ್ದು, ನೀನು ಅದಾಗ್ತದ ಇದಾಗ್ತದ. ದೈವಗಳು ನಿಮಗೆ ಇನ್ನು ಮುಂದೆ ಏನೆಲ್ಲ ಒಂದು ನಿಮ್ಮದು ಜೀವನ ಭವಿಷ್ಯ, ನಾನಿನ್ನೂ ಈ ದೇವಸ್ಥಾನನ ಯಾವ ಥರ ಬೆಳೆಸ್ತೀವಿ ಏನಂತ ಏನಾದರೂ ಮಾತು ಕೊಟ್ಟಿದ್ದಾರೆ. ಮುಂದೆ ಇನ್ನೂ ಜನ ಜಾಸ್ತಿ ಬರ್ತಾರ. ಇಲ್ಲಿ ನೋಡಿ ನಮ್ಮ ತೋಟದಲ್ಲಿ ಇಲ್ಲಿ ಕೆಳಗಡೆ ಬಾಳೆ ಗಿಡ ಉಣಕ ಅಂತ ಅಗ್ದಿದ್ರಿ. ಇನ್ನು ಆ ಕಡೆ ಎಲ್ಲ ಅಗ್ದಿದ್ದಾರೆ. ಎಲ್ಲ ಬೂದಿ ಇರೋದು. ಇದು ಹಿಂದಿನ ಕಾಲದ ಜಮೀನು. ಇಲ್ಲಿ ಏನೋ ಮುಚ್ಚೋಗಿದೆ. ಹಿಂದೆ ಎಮ್ಕಿಗಳು ಮಡಿಕೆಗಳು ಬೂದೆ ಇಲ್ಲೇ ನಮ್ಮ ತೋಟದಲ್ಲಿ. ಮತ್ತೆ ಇದು ಏನಿದು ಮತ್ತೆ ಜಾಗ ಮತ್ತೆ ನೀವು ಹೇಳೋದು ನೋಡಿದ್ರೆ ನೋಡಿ ಎಲ್ಲ ನಮ್ಮ ತೋಟದಲ್ಲಿ ಎಮ್ಕೆ ಬೂದೆ ಎಲ್ಲ ಬೂದೆ ಎಲ್ಲ ನೋಡಿ. ಆ ಕಡೆ ಇನ್ನು ಸ್ವಲ್ಪ ನಮ್ಮ ಮಣ್ಣಿಂದ ಆ ಕಡೆ ಮನುಷ್ಯರ್ದ ಏನು ಮನುಷ್ಯರದ್ದು ಇರ್ಬೋದು. ಎಲ್ಲ ಎಮ್ಕೆ ಬೂದೆ ಬೋಲಿಗಳು ಮಡಿಕೆಗಳು ಇವೆಲ್ಲ ಸಿಗ್ತವೆ ಇಲ್ಲೆಲ್ಲನು. ಅಂದ್ರೆ ಯಾವ್ದೋ ಊರಿತ್ತ ಇಲ್ಲಿ ಯಾವಾಗ ಮುಚ್ಚೋಗಿದೆ ಅಂತ ನಮ್ಗೆ. ಈಗ ಆ ಕಡೆ ನಮ್ಮ ಅಣ್ಣವ್ರ ಮನೆ ಇದೆ, ನಮ್ಮವ್ರಗಳ ಮನೆಗಳೆಲ್ಲ ಆ ಕಡೆ ಇವೆ. ಆ ಕಡೆ ಎಲ್ಲ ಬೂದಿನೇ, ಆ ಕಡೆ ಎಲ್ಲ ಬೂದಿನೇ ಎಲ್ಲ ಬಿದ್ದುಬಿಟ್ಟು ಹಳ್ಳ ಮಾಡಿಬಿಟ್ಟಿದ್ರು. ಈಗ ಅಮ್ಮವ್ರನ್ನ ಕೇಳಿದ್ರೆ ಈ ಜಾಗದಲ್ಲಿ ಏನಿತ್ತು ಮೊದಲು ಅಂತ ಅವ್ರು ಹೇಳ್ತಾರಲ್ಲ, ಏನಂತ ಹೇಳಿದ್ರು, ಇದು ಹಿಂದಿನ ಕಾಲದ್ದು, ಇದು ಹಿಂದೆ ನೋಡ್ಕಲ್ಲ ಮುಂದೆ ಇನ್ನೂ ಏನು ಬೆಳೀತದ ಅಂತ ಹೇಳ್ತಾರಲ್ಲ. ಹೌದಾ? ಇದೆಲ್ಲ ಬೂದಿ ಇದೆ, ನಮ್ಮ ತೋಟದಲ್ಲಿ ಬೂದಿ ಇದೆ. ಇವಾಗ ಅಲ್ಲಿ ತೋಡಿ ಬೇಕಾದ್ರೆ ನಾನೇ ತೋರಿಸ್ತೀನಿ. ಬಳೆ ಗಿಡ ಹಾಕಂತ ನಾವು ಗುಣಿ ಮಾಡಿದ್ರೆ ಅವಾಗ ನಮ್ಮ ತೋಟದಲ್ಲಿ ಬೂದಿ ಇತ್ತು. ಹತ್ತು ಕಡೆ ಎಲ್ಲ ಬೂದಿ ಇದೆ.
ಅದೆಲ್ಲ ಮುಚ್ಕೊಂಡ್ ಬಂದಿರೋದು ಅಲ್ಲೇ ನಮ್ಮ ಮನೆ ತೋಟನ ಮೇಲಕ್ಕ ಅದೆಲ್ಲ ಬೂದಿ ತೋಡಿ ಅದೆಲ್ಲ ಅಳಗ್ಲಿಕ್ಕಿ ತಿರುಗಿ ಮುಚ್ಚಿ ಮನೆಗೆ ಕಟ್ಟಿರೋದು. ಅದೆಲ್ಲ ಮುಚ್ಚಿಲ್ಲ, ಹೊಸ ವಿಚಾರ ಎಲ್ಲ ಎತ್ತಿಬಿಟ್ಟಾರೆ ಬೂದಿ ಅದ್ ಕಡೆ. ಅಲ್ಲಿ ಮಾತ್ರ ಆ ಮನೆಗೆ ಕಟ್ಟಿರೋದು ಜಾಗದಾಗ. ಈ ಸ್ಥಳದಲ್ಲಿ ಮತ್ತೆ ಯಾವುದೋ ಕಾಲದಲ್ಲಿ ದೇವಸ್ಥಾನ ಇತ್ತೋ ಏನಿತ್ತೋ ಗೊತ್ತಿಲ್ಲ. ಮಡಿಕೆಗಳು ಇನ್ನೊಂದು ಮತ್ತೊಂದು ಎಲ್ಲ ಒಳಗೆ ಸಿಗ್ತದೆ ಎಲ್ಲನೂ. ಇದು ಹಿಂದಿನ ಕಾಲದ್ದು ಇದೈತಪ್ಪ, ಇಲ್ಲಿ ಇನ್ನ ನೋಡು ಮುಂದೆ ನೋಡು ಅಂತ ಹೇಳ್ತಾವ್ರೆ ಅವರು. ಅದಕ್ಕೆ ಎಲ್ಲ ದೇವ್ರುಗಳು ಇಲ್ಲಿ ಬರ್ತಾ ಇರೋದು. ಇದು ನೋಡಿ ಮರ ನಾನು ಉಣಿರೋದಲ್ಲ, ಬೇವಿನ ಮರ ನಾನು ಉಣಿರೋದಲ್ಲ, ನಾವು ಯಾರೂ ಉಣಿಲ್ಲ, ನಮ್ಮ ಅಪ್ಪನೂ ಉಣಿಲ್ಲ, ನಾವು ಉಣಿಲ್ಲ. ಯಾರನ್ನ ಗೋಡೆಗೆ ಉಣ್ತಾರ, ಗೋಡೆ ತಳ್ಕೊಂಡು ಹೋಗ್ಬಿಟ್ಟಿದೆ, ಅವೇ ಅಂಟ್ಕೊಂಡಿದ್ದಾರೆ. ಅವೇ ಅಂಟ್ಕೊಂಡಿರೋದು. ಆ ಥರ ಒಂದು ಸತ್ಯ ಐತಿ ಇಲ್ಲಿ. ಇಲ್ಲಿ ಏನೇನೋ ಐತೆ ಬಿಡಿ, ಅವೆಲ್ಲ ಹೇಳೋದು ಅಲ್ಲ. ಆಯಮ್ಮನ ನೋಡು, ಸಪ್ಲಮ್ನು ಸೌಡೇಶ್ವರಮ್ನು ನನಗೆ ಹೇಳಿದ್ರು, ಅಪ್ಪ ನಾನು ತೆಂಗಿನ ಮರಮಾಗಿದ್ದೀನಿ, ಏನು ಮಾಡ್ತೀಯಾ ಅಂತಂದು. ತೆಂಗಿನ ಅಮ್ಮ ಇಲ್ಲಿ 2 ದಿನ ಕಾಲ ಹಾಕು ನೀನು ಬಂದು, ನಿನ್ಗೆಲ್ಲ ಒಳ್ಳೆ ಜಾಗ ಸಿಗ್ತದೆ ಅಂದೆ. ಅವ್ರು ನೋಡಿ ಬೆಂಗಳೂರವ್ರು ಬಂದರು, ದೊಡ್ಡ ದೇವಸ್ಥಾನ ಕಟ್ಬಿಟ್ಟಾರೆ. ಸೌಡೇಶ್ವರಮ್ಮನ ಕಟ್ಟಿರೋ ದೇವಸ್ಥಾನ ನಮ್ಮ ದೇವಸ್ಥಾನ. ಇದು ಒಂದೇ ಒಂದು ಸುಮ್ಮನೆ ಒಂದು ಮಡುಕು ನಮ್ಮ ದೇವಸ್ಥಾನ. ಆಯಮ್ಮನ ಕಟ್ಟಿರೋ ದೇವಸ್ಥಾನ. ಆಯಮ್ಮನೇ ಬರ್ತಾಳೆ ಇವಾಗ. ಆಶ್ಚರ್ಯ ಆಗ್ತದೆ ನಮ್ಗೆ. ಆಯಮ್ಮನ ನನ್ನ ಕೇಳಿದ್ಲು ಒಂದು ದಿವಸ, ನಾನು ಮರಮಾಗಿ ತೆಂಗಿನ ಮರಮಾಗಿದ್ದೀನಲ್ಲಪ್ಪ ನಾನು. ತೆಂಗಿನ ಮರ ಇಲ್ಲಿ ನಮ್ಮಿಂದ ಅಲ್ಲ ಅಲ್ಲ, ಅಲ್ಲಿ ದೇವಸ್ಥಾನ ಐತೆ, ಒಂದು ಚೌಡೇಶ್ವರಂ ದೇವಸ್ಥಾನ ಹೊಸ್ಕ ಕಟ್ಟಿದ್ದಾರೆ. 1 ವರ್ಷ ಆಗಿಲ್ಲ, ಹೊಸ್ಕ ಕಟ್ಟಿದ್ದಾರೆ. ಆ ದೇವಸ್ಥಾನ ತೆಂಗಿನ ಮರಮಾಗಿದ್ಲು ಪಾಪ ಅಮ್ಮ. ತೆಂಗಿನ ಮರಮಾಗಿದ್ಲು. ಅಮ್ಮ ನೀನು ಬಂದು 2 ದಿವಸ ಇಲ್ಲಿ ಹೋಗಮ್ಮ ಅಂತ ಹೇಳಿದ್ದೆ. ಬಂದು ಹೋಗ್ತಾ ಇದ್ಲು ಅಮ್ಮನ. ಆಯಮ್ಮ ಭಾರಿ ಇದು ಮಾಡ್ತಾಯಿದ್ಲು. ನನ್ನ ಮೂರ್ಖಿತ ಕೇಳಿದ್ಲು, ಅಪ್ಪ ನಾನು ಏನಪ್ಪ ಮಾಡೋದು ಅಂತ. ಅಮ್ಮ ಹತ್ತು ಕಡೆ ಕಟ್ತೀನಿ ನೋಡಮ್ಮ, ಅಲ್ಲಿ ನಿಂಗೆ ಜಾಗ ಕೊಡ್ತೀನಿ ಆ ರೂಮಾಗ ಅಂತ ಕೇಳಿದೆ ನಾನು. ರೂಮ್ ಇದ್ದಲ್ಲ ಅಲ್ಲಿ, ಬೇಡ ಇರಪ್ಪ ಅಂದ್ಲು ಆಯಮ್ಮನೇನೆ. ಅಷ್ಟೊತ್ಕ ಯಾರು ದೇವ್ರ ಬುದ್ಧಿ ಕೊಟ್ಬಿಡ್ತೋ ಅವ್ರು ಕಟ್ಟಿದ್ರು. ಈಗ ನನಗೆ ಮುಂದೆ ಒಂದು ಥರ ಆಗಿತ್ತು. 3 ಇವು ಚಿಕ್ಕ ನಾಗರಾವುಗಳು, 3 2 ಜೋಪ, ಇದು ಒಂದು ಜೋಪಾಗೈತೆ, 2 ಕೈಯಲ್ಲಿವೆ, ನನ್ನ ಕೈಯಲ್ಲಿವೆ. ನಾನು ಅಲ್ಲಿ ಹೋಗ್ತಾ ಇದ್ದೀನಿ. ಅಪ್ಪ ಅಲ್ಲಿ ರಚ್ಚೆ ಐತೆ, ಇಲ್ಲಿ ಆ ರಚ್ಚೆ ಹತ್ರ ಅಪ್ಪ ನಮ್ಗೆ ನೆರಳು ಮಾಡಿಕೊಡು ಅಂತ ಕೇಳಿದ್ರು. ನೆರಳು ಮಾಡಿಕೊಡು ಅಂತ ಕೇಳಿದ್ರು. ಅವ್ರೇನು ಮಾಡಿದೆ, ಆಯ್ತಮ್ಮ ಮಾಡಿಕೊಡೋಣ ಅಂದೆ. ನಾನು ಮಾಡಿಕೊಡ್ದಿತ್ತು ಮೊದಲೇ ನನ್ನ ತಮ್ಮ ಅಲ್ಲಿ ಕಟ್ಟಿಬಿಟ್ಟ, ನೆರಳು ಮಾಡಿಬಿಟ್ಟ. ಅವು ಕೇಳಿದ್ದು ಇದು ಇವಾಗಲ್ಲ, ಬೇಕಾದಷ್ಟು ದಿನಗಳಾಯ್ತು ಅವು ಕೇಳಿ. ಗೊತ್ತಾಯ್ತಾ? ನನ್ನ ಕನಸಲ್ಲೆಲ್ಲ ಡೈರೆಕ್ಟಾಗಿ ಓದ್ತಾನೆ. ಓದ್ತಾನೆ. ಆಮೇಲೆ ಅವರು ಜಾಸ್ತಿ ನನ್ಕ ಇವಾಗ ಅವ್ರನಿಂದನೇ ಎಲ್ಲ ಇದು ಮಾಡ್ತಾ ಇರೋದು. 4 ಸೌಡೇಶ್ವರಂ ಬಂದಿದ್ದು ಅವ್ರನಿಂದನೇ ಎಲ್ಲ. ಒಂದು ಇವರು ಇಲ್ಲಿ ಇದು ಕಟ್ಟಿಲ್ಲ. ಆವಾಗ ಇಲ್ಲಿ ದೊಡ್ಡ ಇವರು 2 ಅವುಗಳು ಬಂದವು. ನನ್ನ ಮಲಗಿಸ್ಕೊಂಡು ನಾಗಪ್ಪ ಒಂದು ಸುಟ್ಟು ಬಿಟ್ಬಿಟ್ಟು ಹೋಗ್ಬಿಟ್ರೆ ನಾನು ಹರ್ಕೊಂಡು ಹೋಗ್ತಾ ಇದ್ದೀನಿ. ಇದೇನಪ್ಪ ಹಂಗೆ ಹರ್ಕೊಂಡು ಹೋಗ್ತಾ ಇದ್ದೀನಿ ಅಂತ. ಆಮೇಲೆ ಎಚ್ಚರಿಕೆ ಆಯಿತು. ಕನಸಲ್ಲೆಲ್ಲ ನಿಜವಾಗ್ಲೂ ಹಗಲೊತ್ತು. ಹಗಲೊತ್ತು. ಅವೆಲ್ಲ ನಾವು ಹೇಳ್ತಾ ಇಲ್ಲ, ಹೇಳೋದು ಬೇಡ. ಎಚ್ಚರಿಕೆ ಆಯಿತು. ಆಮೇಲೆ ನಾಗಪ್ಪ ಇಲ್ಲಿ ಬಂದು ಮಣ್ಣು ಮುಚ್ಚಿಬಿಟ್ಟಿದ್ದೆ ಗುತ್ತಮಗನು ಈ ಚಿಕ್ಕ ದೇವ್ರಗಳ ಮ್ಯಾಗ. ಅವಾಗ ನಾಗಪ್ಪ ಬಂದು ಬೆಂಗಳೂರವನು ಯಾವನು ಒಬ್ಬನು ದಪ್ಪಗವನೇ ಒಬ್ಬನು, ಅವ್ನು ಬಂದ. ಆತನೊಬ್ಬನ ಮ್ಯಾಗ ದೇವ್ರು ಬಂದ್ಬಿಟ್ಟು 2 ಕೈಯಾಗೂ ಬಂದ್ಬಿಟ್ಟು ಏಯ್ ಪೋಸ್ಟ್ ಮಣ್ಣೆತ್ತು ಅಂದ. ಮಣ್ಣೆತ್ತಿದ್ನಿ, ಎಲ್ಲ ಆಯಿತು. ಏನಪ್ಪ ನನ್ನ ಮೇಲೆ ಕುಂಚ್ಕೊಂಡು ಬಿಟ್ಬಿಟ್ಟು ಹೋಗ್ಬಿಟ್ಟೆ ಅಂದ್ರೆ, ಶ್ರೀಮಂತ ನಾರಾಯಣ ಒಬ್ಬನ ಬಿಟ್ಟು ಯಾರನ್ನೂ ನಾನು ಕುಂಚ್ಕೊಂಡಿಲ್ಲ ಅಂದ. ಯಾರೋ ನಾಗಪ್ಪ. ಆವಾಗ ಹೇಳ್ದೆ ನಾನು, ನೋಡಪ್ಪ ನೀನು ನನ್ನ ಕುಂಚ್ಕೊಂಡು ಹಿಂಗೆ ಬಿಟ್ಬಿಟ್ಟು ಹೋದ, ಸತ್ಯನ ಸುಳ್ಳು ಹೇಳ್ಬಿಡು ಅಂದೆ. ಅವತ್ತು ಅದನ್ನ ಹೇಳಿದ್ನು. ಏನು ನೀನು ಆ ರೂಪ ಕಾಣಿಸಿರ್ಬೋದು ನನಗೆ, ನಾನು ಕುಂಚ್ಕೊಂಡಿರ್ಬೋದು, ಅಷ್ಟೇ ಬಿಟ್ಟರೆ ನಾನು ಶ್ರೀಮಂತ ನಾರಾಯಣ ಒಬ್ಬನ್ನೇ ಕುಂಚ್ಕೊಂಡಿರೋದು, ನನ್ನ ಮೈ ಮೇಲೆ ಯಾರನ್ನೂ ಕುಂಚ್ಕೊಂಡಿಲ್ಲ ಅಂದ್ಬಿಟ್ಟ ಅದನ್ನ ನಾಗಪ್ಪ. ಆ ಮಣ್ಣು ಎತ್ತೋ ಗಂಟ ಆತನ ಪಕ್ಕ ಹೋಗಿಲ್ಲ. ಮಣ್ಣು ಎತ್ತಿದ ಮೇಲೆ ಆಮೇಲೆ ಎಲ್ಲ ಹೇಳ್ಬಿಟ್ಟು ಎಲ್ಲ ಇದು ಮಾಡಿಬಿಟ್ಟು ಹೋದ. ಬೆಂಗಳೂರವ್ರು ಯಾರೋ ಬಂದಿದ್ದವ್ರ ಮಗ. ಮಣ್ಣು ಅವಾಗ ಮಣ್ಣು ಹೊಡೆದಿದ್ನಲ್ಲ, ನೀವು ನೋಡಿದ್ರಲ್ಲ ಮಣ್ಣು. ಆ ಚಿಕ್ಕ ವಿಗ್ರಹಗಳ ಮಗ ಬಿದ್ದುಬಿಟ್ಟಿತ್ತು. ಶನಿಗೆ ಹಿಂಗೆ ಎತ್ತಿದ್ನಿ ಅಂತ ನನಗೆ ಗೊತ್ತಾಗ್ಬಿಡ್ತು, ವಿಗ್ರಹಗಳವೆ ಇಲ್ಲೇ ಏಟ್ ತಗಲ್ತದಂತ. ಹಾಗೆ ಕೈಯಾಗಿ ತೋಡೆ ಹಾಕಿದ್ನಿ. ಇದೆಲ್ಲ ಸತ್ಯನೇ. ಅವೆಲ್ಲ ನಾನು ಹೇಳಿಲ್ಲ. ಇವೆಲ್ಲ ಆಗುತ್ತೆ. ಇನ್ನು ಮುಂದೆ ಆಗುತ್ತೆ. ಬೇಕಾದ ಜನ ಅಂದ್ಕೊಳೋರ್ಗೆಲ್ಲ ಅವರೇ ದೇವ್ರುಗಳೇ ತೋರಿಸ್ತಾವ್ರಿ, ಎಲ್ಲ ಮಾಡ್ತಾವ್ರೆ. ಇದೇನು ಸುಳ್ಳಲ್ಲ, ಇದೆಲ್ಲ ಸತ್ಯನೇ. ನಮ್ಮೂರಾಗ ಯಾರು ನನ್ನ ಶತ್ರುಗಳೇನಿಲ್ಲ.
ಎಲ್ಲ ಮಿತ್ರಗಳಿಗೆ ಯಾರೋ ಒಬ್ಬೊಬ್ಬರು ಏನೋ ಕಾಮೆಂಟ್ ಹಾಕ್ಬೋದು, ಇನ್ನೊಂದು ಮತ್ತೊಂದು ಹಾಕ್ಬೋದು, ಅಷ್ಟೇ ಬಿಟ್ಟರೆ ಎಲ್ಲರೂ ಬಂದು ನೋಡ್ಕೊಂಡು ಹೋಗಿದ್ದಾರೆ. ಇವನೇನು ಮಾಡ್ತಾನೆ, ಇಷ್ಟು ಜನ ಬರ್ತಾರಲ್ಲ, ಇವನೇನು ಮಾಡ್ತಾನೆ, ನೋವುಗಳು ತೆಗಿತಾನೆ, ಏನು ಮಾಡ್ತಾನೆ ಅಂತ ಬಂದು ನೋವುಗಳು ತೆಗೆಯೋದೆಲ್ಲ ನೋಡ್ಕೊಂಡು ಹೋಗಿದ್ದಾರೆ. ಎಲ್ಲರಿಗೂ ನೋವುಗಳು ತೆಗೆದಿದ್ದೀನಿ. ನಾನು ಯಾರನ್ನೂ ನೋವು ತೆಗೆದಿರೋ ಕಳಿಸೇ ಇರಲ್ಲ. ಇವತ್ತಿಗೆ ನೀವು ಇಷ್ಟು ದಿನ ಬಂದಿದ್ದೀರಿ, ಯಾರು ನೋವಿದೆ ಅಂತ ಹೋಗಿದ್ದಾರಾ? ಅಲ್ಲ, ಈಗ ಇಲ್ಲಿಂದ ತೆಗಿತೀರ ನೀವು, ಹೋಗ್ತಾರೆ, ಮತ್ತೆ ನನಗೆ ಅದೇ ವಾಪಸ್ಸು ಬಂದರೆ ಅವ್ರಿಗೆ ಏನು ರಕ್ಷಣೆ ಅನ್ನೋದು ಒಂದು ಪ್ರಶ್ನೆ ಇದೆ. ವಾಪಸ್ ಬಂದರೆ ಒಂದು ಫೋನ್ ಮಾಡಲಿ, ರಕ್ಷಣೆ ಬೇಕಲ್ಲ, ಫೋನ್ ಮಾಡಲಿ ಗೊತ್ತಾಯ್ತಾ? ಮೈ ಕೈ ಎಲ್ಲ ನೋವು ಹೋಗ್ಬಿಟ್ಮೇಲೆ ಇನ್ನೊಂದು ತಲೆನೋವು ಬಂತು ಅಂದ್ರೆ ಅದಕ್ಕೆ ನಾವೇ ಕಾರಣನಾ? ಅಲ್ಲ ಹೇಳಿ. ಏನು ಈಗ ಒಂದು ಏನಂದರೆ ನಿಮ್ಮ ಹತ್ರ ಮೇಯ್ನಾಗಿ ನಾನು ವಿಚಾರ ಏನಂದರೆ ಇಲ್ಲಿಂದ ಒಂದು ಅನುಭವ, ಅದಾದಮೇಲೆ ಇಷ್ಟು ಒಂದು ಕೇಸ್ಗಳು 3 ವರ್ಷದಿಂದ ಸುಮಾರು ಕೇಸ್ಗಳು ಅಟೆಂಡ್ ಮಾಡಿದ್ದೀರಾ. ಒಬ್ಬೊಬ್ರದ್ದು ಒಂದೊಂದು ಅನುಭವಗಳಿರ್ತಾವೆ. ಅದರಲ್ಲಿ ಒಂದು ಸ್ವಲ್ಪ ನಿಮಗೂ ನೀವು ಒಬ್ಬರೇ ಎಲ್ಲ ಇದನ್ನು ನೋಡ್ಕೊಳ್ಳಿ. ಈಗ ಬರುತ್ತೆ ನೋವುಗಳವ್ರು ಯಾರಾದರೂ ನನ್ನ ಹತ್ರ ನೋವುಗಳು ತೆಗಿಸ್ಕೊಂಡವ್ರು ಯಾರಾದರೂ ಇಲ್ಲಿ ಬಂದು ತೆಗಿಸ್ಕೊಂಡೋಗಿ, ನಾನು ತೆಗೆದುಕೊಡ್ತೀನಿ, ಫ್ರೀಗೆ ತೆಗೆದುಕೊಡ್ತೀನಿ. ಸುಮ್ಮನೆ ಏನು ಮಾತಾಡೋದೇನಿಲ್ಲ, ಮಾತಾಡಿಲ್ಲ ಯಾರೂ ಆ ಥರ ಮಾತಾಡಿಲ್ಲ. ಯಾರೋ ಒಬ್ಬೊಬ್ರು ನೋವು ಫೋನ್ ಮಾಡಿದರಿಗೆ ಇನ್ನೊಂದೇನಂದರೆ ಒಂದು ಭರವಸೆ ಕೊಡಬೇಕು ನಿನ್ನ ಮೇಲೆ ನಾನು. ಹೌದು, ಯಾಕಂದರೆ ಈಗ ನೀನು ಹೆಂಗೋ ಮಾಡ್ತಿರ್ತೀಯ, ಕೆಲಸಗಳು ಬಂದು ಏನೋ ಮಾಡ್ತಿರ್ತೀಯ, ಬಟ್ ಅದು ನಂಬಿಕೆ. ಯಾಕಂದರೆ ಇವಾಗ ನಿಮ್ಮ ವಿಡಿಯೋ ನೋಡ್ಕೊಂಡು ನಾವು ಅಷ್ಟು ದೂರ ಓದ್ತೀವಿ, ನಮ್ಗೆ ಅದು ಒಳ್ಳೇದಾಗುತ್ತೋ ಇಲ್ಲ ಒಂದು ನಂಬಿಕೆ, ಇದು ಭರವಸೆ ಬೇಕು ಅಂತ. ಯಾರೇ ಆಗಲಿ ಫೋನ್ ಎತ್ತ ದೂರ ಇಲ್ಲ, ನಾನು ಫೋನ್ ಅಟೆಂಡ್ ಮಾಡ್ತೀನಿ. ಮತ್ತು ಇನ್ನೊಂದೇನಂದರೆ ಇವಾಗ ಅವರು ತಪ್ಪಾಗಿರಲಿ, ಸುಳ್ಳು ಹೇಳಿರಲಿ, ನಿಮ್ಗೆ ಅದು ಸುಳ್ಳು ಅಂತ ಗೊತ್ತಾದರೂ ಪರವಾಗಿಲ್ಲ, ಅದರಲ್ಲಿ ನೀವು ಯಾವುದೇ ಕಾರಣಕ್ಕೂ ಕೋಪ ಮಾಡ್ಕೋಬಾರ್ದು, ಶಾಂತವಾಗಿ ನೀವು ಇಲ್ಲಿ ವರ್ತನೆ ಮಾಡಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ ನಮ್ಮ ವೀಕ್ಷಕರ ಪರವಾಗಿ. ಈಗ ನೀವು ಅದಕ್ಕೊಂದು ಮಾತು ಕೊಡಿ. ಇವಾಗ ನೀವೇ ನೋಡಿದ್ರಿ ನೋವು ಹೋಯ್ತು ಅಂತ ಅಮ್ಮ ಹಚ್ಕೋದ್ಲು, ಈ ಅಪ್ಪ ಏನೋ ಹೇಳ್ಕೊಟ್ಬಿಟ್ಟು ಬಂದ ಅಲ್ಲಿ ಹೋಗಿ. ಅಲ್ಲ, ಅದೇನೋ ಹೇಳ್ಕೊಟ್ಬಿಟ್ಟು ಬಂದ, ಶಾಂತವಾಗಿ ಹೇಳ್ಕೊಟ್ಬಿಟ್ಟು ಮಾಡಬೇಕು. ಇವಾಗ ಉದಾಹರಣೆ ಕೊಡ್ತೀನಿ. ಈಗ ನೀವೇ ಹೋದ್ರಿ, ನೀವೇ ಇಲ್ಲಿದ್ದೀರಿ, ಗೊತ್ತಾಯ್ತಾ? ಆ ಅಮ್ಮ ನೋವುಗಳು ಹೋದ್ವು ಅಂತ ಎಲ್ಲರ ಮುಂದೆ ಹೇಳಿದ್ಲು, ಆಚೆಗೆ ಹೋದ್ಲು. ಈ ಅಪ್ಪ ಏನು ಮಾಡಿದ್ನು, ಅಲ್ಲಿಗೆ ಆಚೆಗೆ ಹೋದ್ನು, ಏನೋ ಹೇಳ್ಕೊಟ್ಟ. ವಿಡಿಯೋ ಮಾಡ್ತೀನಿ ಅಂತ ಹೇಳಿದ್ದೆ ಆ್ಯಪ್ನಿಂದ. ಅಪ್ಪ ಲಾಸ್ಟ್ನಾಗ ವಿಡಿಯೋ ಮಾಡ್ತೀನಿ, ಹೇಳ್ಬೇಕು ನೀವು ನೋವುಗಳು ಹೋದವರು ಅಂತ ಹೇಳಿದೆ. ಆ ಅಮ್ಮನಿಗೆ ಹೋಗಿ ಹೇಳ್ಕೊಟ್ಬಿಟ್ಟ, ಒಂಚೂರು ನೋವಿದೆ ಅಂತ ಹೇಳ್ಬಿಡು. ಅದಿರಲಿ. ಇವಾಗ ನಾನು ಯಾಕೆಂದರೆ ಅದು ಹೇಳ್ದ ಹೋಗಲಿ, ನಿಮಗೆ ಗೊತ್ತಾಗಿದ್ರೂ ಪರವಾಗಿಲ್ಲ ಇವ್ರು ಸುಳ್ಳು ಹೇಳ್ತಾವ್ರೆ ಅಂದ್ಬಿಟ್ಟು, ಆದರೂ ಅದು ಹೆಂಗನ ಇರಲಿ, ನೀವು ಶಾಂತ ರೀತಿಯಲ್ಲಿ ಬಂದವ್ರನ್ನ ಶಾಂತವಾಗಿ ಬಂದವ್ರನ್ನೆಲ್ಲ ಶಾಂತ ರೀತಿಯಾಗೆ ಮಾತಾಡ್ಸಿದ್ದೀನಿ, ಶಾಂತ ರೀತಿಯಾಗೆ ಇದು ಮಾಡಿದ್ದೀನಿ. ಕೆಲವರು ನೋಡಿ ಇವ್ರೆ, ನಾವು ನೋಡು ಈ ಅಪ್ಪನಿಗೆ ಭರವಸೆ ಕೊಡ್ತಾ ಇದ್ದೀನಿ, ನಾನು ದೇವ್ರಗಳ ಮುಂದೆ ಭರವಸೆ ಕೊಡ್ತಾ ಇದ್ದೀನಿ. ನನಗೆ ಸುಳ್ಳು ಹೇಳಬಾರ್ದು ಇಲ್ಲಿ. ನಾನು ಸುಳ್ಳು ಹೇಳಲ್ಲ. ನಾನು ಸುಳ್ಳು ಹೇಳಿದ್ರೆ ದೇವ್ರುಗಳು ನನ್ನ ಹತ್ರ ಇರ್ತಾ ಇರಲ್ಲ, ನಿಮ್ಮ ನೋವುಗಳು ಹೋಗಲ್ಲ. ಸುಳ್ಳು ಹೇಳಿದ್ರೆ, ನಾನು ಸುಳ್ಳು ಹೇಳಿದ್ರೆ ದೇವ್ರುಗಳು ಬಂದು ನೋವು ತೆಗಲ್ಲ. ನನಗೆ ಒಂದು ನಿಂಬೆಹಣ್ಣು ಕೊಡಲ್ಲ, ಒಂದು ಇಂಜೆಕ್ಷನ್ ಕೊಡಲ್ಲ, ಒಂದು ಮದ್ದು ಕೊಡಲ್ಲ, ಒಂದು ಮಾತ್ರೆ ಕೊಡಲ್ಲ. ಅದು ಹೆಂಗೆ ನೋವುಗಳು ಹೋಗ್ತಾವೆ, ದೇವ್ರುಗಳು ತೆಗಿತಾ ಇರೋದು. ನಾನು ಸುಳ್ಳು ಹೇಳಲ್ಲ. ನನಗೆ ಅವ್ರು ಸುಳ್ಳು ಹೇಳಬಾರ್ದು. ಸುಳ್ಳು ಹೇಳಿದ್ರೆ ನನಗೆ ಕೋಪ ಬರ್ತದೆ. ಇನ್ಮೇಲೆ ಶಾಂತವಾಗಿ ನೀವು ಶಾಂತವಾಗೇ ಇರ್ತೀನಿ ನಾನು, ಸುಳ್ಳು ಹೇಳಬೇಡಿ. ನಮ್ಗೆ ನೋವು ಹೋಯ್ತಾ, ಹೋಗಿದ್ದೇನೆ, ಇಲ್ಲ ಐತೆ ಅಂತೇಳಿ ನಾನು ಬೈಯಲ್ಲ. ನೋವು ಐತೆ ಅಂದರೆ ಇನ್ನೊಂದು ತೆಗೆದುಕೊಡ್ತೀನಿ. ನೋವು ಐತೆ ಅಂತ ಹೋಗೋದು, ಸುಮ್ಮನೆ ನಾಟಕ ಮಾಡೋದು ಮಾಡಬೇಡಿ. ಇವಾಗ ಮಾತು ಕೊಟ್ಟಿದ್ದೀನಿ. ಇನ್ಮೇಲೆ ಶಾಂತವಾಗಿ ನೀವು ಎಷ್ಟೇ ಅವ್ರ ಕೋಪ ನಿಂಗೆ ಬರೆಸಿದ್ರು ಕೂಡ ಅವ್ರ ಮಾತುಗಳಲ್ಲಿ ಬಂದ್ಬಿಡುತ್ತೆ. ಆದರೂ ನೀವು ಸಮಾಧಾನ ಮಾಡ್ಕೊಂಡು, ಆಯ್ತಮ್ಮ 5 ನಿಮಿಷದಲ್ಲಿ ಕೂತ್ಕೋ ಅಂತೇಳಿ ಕೂರಿಸ್ಬಿಟ್ಟು, ಬರ್ರಿ ನೀವು ಯಾರೋ ಒಬ್ಬೊಬ್ರು ಸಿಂಗಲ್ಲಾಗಿ ನೀವು ಮಾತಾಡ್ಸ್ಕೊಂಡು 1 ನಿಮಿಷ ಹೇಳ್ತೀನಿ ಕೇಳಿ, ಸಮಾಧಾನ ಮಾಡಿ 3 ನಿಮಿಷ ಹೇಳ್ತೀನಿ ಕೇಳಿ. ನಿಮಗೆ ಫೋನ್ ಮಾಡಿದ್ರಲ್ಲ ಆಯಮ್ಮ, ನಮ್ಮ ಹತ್ರ ಏನು ತೋರಿಸ್ಕೊಂಡಿಲ್ಲ. ಅಲ್ಲ, ಇರಲಿ, ಏನು ತೋರಿಸ್ಕೊಂಡಿಲ್ಲ ಅವರು. ಈಗ ನಿಮ್ಮ ಹತ್ರ ಬಂದು ದೂರ ಹೇಳಿದ್ರು, ನಮ್ಗೆ ಆತನು ಸರಿ ಹೋಗಲ್ಲ ಅಂತಂದ್ರು, ಗೊತ್ತಾಯ್ತಾ? ಯಾಕ ಅದು ಪ್ರಶ್ನೆ ಕೇಳ್ಬೇಕಲ್ಲ, ಅವಾಗ ಕೋಪ ಬರ್ತದಲ್ಲ, ಯಾಕ ಸರಿ ಹೋಗಲ್ಲ? ಅಲ್ಲ, ಅದು ಓಕೆ. ಅದು ನಿನ್ಗೆ ದೇವ್ರು ಬರ್ಬೇಕಾಗಿತ್ತು. ದೇವ್ರು ಬರ್ಸಿದ್ರೆ ನಿನ್ಗೆ ಒಳ್ಳೇನ? ನಾನು ನಿನ್ಗೆ ದೇವ್ರು ಬರಬೇಕು. ಅವ್ರದ್ದು ಮನೆ ದೇವ್ರನ್ನ ನೀನು ಬರ್ಸ್ಬೇಕು ಅಂತ ಅವ್ರು ಕೇಳಿದ್ದು. ಅವ್ರ ಮನೆ ದೇವ್ರನ್ನ ನಾನು, ಹೌದು, ಬರೋ ದೇವ್ರುಗಳೇನಿದೆ ಮೈ ಮೇಲೆ ಬರಂಗಿದ್ರೆ ಬರ್ಸ್ತಾರೆ, ಇಲ್ಲಾಂದ್ರೆ ನಿಮ್ಮ ಮನೆ ದೇವ್ರನ್ನೆಲ್ಲ ಇಲ್ಲಿ ಬರ್ಸಕ್ ಸಾಧ್ಯ ಇಲ್ಲ, ಹಂಗೆಲ್ಲ ಮಾಡಕ್ಕಾಗಲ್ಲ ಅಂತ ನಾನು ಅವ್ರಿಗೆ ಗೊತ್ತಿಲ್ದಿರ ಅವ್ರು ಆ ಮಾತು ಕೇಳಿರ್ಬೋದು. ಅದನ್ನ ಹೇಳಿರ್ಬೋದಲ್ಲ. ಅಲ್ಲಿಗೆ ನಿಮ್ಮ ಹತ್ರ ಹೇಳಿದ್ದೇನವ್ರು, ನಮ್ಮ ಮನ್ಯಾಗ್ನವ್ರು ಯಾರ ಮಗು ದೇವ್ರು ಬರಲ್ಲ, ನಿಮ್ಮ ದೇವ್ರುಗಳನ್ನ ಹಂಗೆಲ್ಲ ನಾವು ಇಲ್ಲಿ ಕರ್ಸಕ್ಕಾಗಲ್ಲ. ಇಲ್ಲಿ ನಿಮ್ಗೆ ಆ ಶಕ್ತಿ ಇದ್ರೆ, ಮೈ ಮೇಲೆ ಬರ್ಸ್ಕೊಳ್ಳೋ ಶಕ್ತಿ ಇದ್ರೆ ಬರ್ತವೆ.
ಇಲ್ಲ ಸುಮ್ಮನೆ ನೀವು ಬರ್ಸು ಅಂದರೆ ಅದು ಹುಡುಗಾಟ ಆಗುತ್ತೆ, ಹಂಗೆಲ್ಲ ಮಾಡೋಕ್ಕಾಗಲ್ಲ ಅಂತ ಹೇಳಿದೆ ನಾನು. ಹೇಳ್ಬಿಟ್ಟು ಅವ್ರು ಸಮಾಧಾನವಾಗಿ ಕಳಿಸಿದ್ದು, ಅವ್ರಿಗೆ ನಮ್ಗೆ ಗಲಾಟೆ ಆಗಿಲ್ಲ. ನಿಮ್ಮ ಹತ್ರ ದೂರ ಹೇಳಿರೋದು. ಹೌದು, ನನಗೆ ಅದು ಗೊತ್ತಾಯಿತು. ಆಮೇಲೆ ಅವ್ರು ಹೇಳಿದ್ಮೇಲೆ ಹಂಗೆಲ್ಲ ಬರ್ಸಕ್ಕೆ ಸಾಧ್ಯನೇ ಇಲ್ಲ. ಯಾರ್ಯಾರ್ದೋ ಮನೆ ದೇವ್ರು, ಇವಾಗ ನಮ್ಮದು ಮನೆ ದೇವ್ರನ್ನ ನನ್ನ ಮೇಲೆ ಬರ್ಸಿ ಅಂತಂದ್ಬಿಟ್ಟು ಅಂದರೆ ನಮ್ಮ ಮನೆಯವ್ರ ಮಗ ಯಾರ ಮಗು ದೇವ್ರು ಬರಲ್ಲ ಅಂತ ಹೇಳಿದ್ವಲ್ಲ ಅಮ್ಮ, ಅದೇನು ಮಾತು ಅದು? ದೇವ್ರ ಅವ್ರ ಮನೆಯವ್ರ ಮಗ ದೇವ್ರು ಬರ್ಬೇಕಾ? ಅದು ದೇವ್ರು ಕಾಣಿಸ್ಬೇಕಂತ ಅವ್ರ ಯಾರಿಗೆ ಶಕ್ತಿ ಇರುತ್ತೆ ಅವರು ದೇಹದಲ್ಲಿ ಅವ್ರಿಗೆ ಬರುತ್ತೆ, ಎಲ್ಲರಿಗೂ ಬರಲ್ಲ. ಸೊ ಇದಿಷ್ಟು ಒಂದು ಚಿಕ್ಕದಾಗಿ ನಮ್ಮ ನಾಗರಾಜಣ್ಣವರು ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತೆ ಮತ್ತು ಇಲ್ಲಿ ಏನೆಲ್ಲ ನಡೀತವೆ ಅದನ್ನು ಅವ್ರನ್ನೇ ಕೂರಿಸ್ಕೊಂಡು ಸಣ್ಣದಾಗಿ ಒಂದು ಸ್ವಲ್ಪ ಅವ್ರಿಗೆ ಕೆಲವೊಂದಷ್ಟು ಕೆಲಸಗಳೆಲ್ಲ ಒಬ್ಬರೇ ಮಾಡ್ಕೊತಾರೆ. ಅವ್ರಿಗೆ ಕೋಪ ಬರುತ್ತೆ, ನಮಗೆ ಗೊತ್ತಾಗ್ಬಿಡ್ತದೆ. ಒಬ್ಬೊಬ್ಬರದ್ದು ಒಂದೊಂದು ಮಾತಿದ್ದಾಗ ಅವ್ರದ್ದು ರೆಸ್ಪಾನ್ಸ್ಗಳು ಯಾರ್ದೋ ಹ್ಯಾಂಡಲ್ ಮಾಡ್ತಾ ಇರ್ತಾರೆ, ಇನ್ಯಾರೋ ಇನ್ನೇನೋ ಮಾತಾಡ್ತಿರ್ತಾರೆ. ಇಲ್ಲ ಇವರು ಹೇಳಿದ ತಕ್ಷಣ ಅದ್ರದ್ದು ರಿಯಾಕ್ಟ್ ಅವ್ರಿಗೆ ಸಿಕ್ಕಲ್ಲ, ಅವ್ರು ಸುಮ್ಮನೆ ಇದ್ಬಿಡ್ತಾರೆ. ಇವರು ಸ್ವಲ್ಪ ಆ ಟೈಮಲ್ಲಿ ನನಗೆ ಮಾತಿಗೆ ಅವರು ಜಾಬ್ ಕೊಡ್ತಾ ಇಲ್ಲ ಅಂತ ಸ್ವಲ್ಪ ಜೋರ. ಈಗ ನೋಡಿ ಸ್ವಾಮಿ, ಹೇಳ್ತಾ ಇದ್ದೀನಿ, ಮಾಡ್ಕೊಳಂಗಿಲ್ಲ. ನಾನು ಸಾಯೋ ಗಂಟ ನೋವು ಬರ್ಕೊಡ್ದು ಅಂತಾನು ಕೇಳಿದ್ದಾರೆ. ಸಾಯೋ ಗಂಟ ನೋವು ಬರ್ಕೊಡ್ದು ಅಂದ್ರೆ ಮನುಷ್ಯನ ಅಂದಮೇಲೆ ಏನೋ ಒಂದಿರ್ತದೆ. ಎಷ್ಟು ನರ ಇರ್ತಾವ ಮನುಷ್ಯನ್ಗೆ. ಅಲ್ಲ ಓಕೆ, ನಿಮ್ಮ ಕೈಲಾಗಿದ್ದು ನೀವು ಆ ತಕ್ಷಣಕ್ಕೆ ಏನೋ ಮಾಡ್ತಾ ಇದ್ದೀವಿ. ನಾವು ಇಲ್ಲಿ ನಿಲ್ಸ್ಬೇಕಾರೆ ನಾವು ಮುದ್ದು ಕೊಟ್ಟು ಔಷಧಿ ಕೊಟ್ಟು ನಿಲ್ಸಿದ್ರೆ, ನಿಂಬೆಹಣ್ಣು ಕೊಟ್ಟು ಮಂತ್ರ ಹಾಕಿ ನಿಲ್ಸಿದ್ರೆ ತಪ್ಪು ನಮ್ಮದು. ನಾವೇನು ಮಾಡಿದೋರ ಇಲ್ಲಿ ನೋವು ನಿಲ್ಸಿದ್ರೆ ನೀವು ಅದನ್ನ ಇದು ಮಾಡ್ಕೊಳ್ಳಿ. ನಾನು ಸಾಯೋ ಗಂಟ ನೋವು ಬರ್ಕೊಡ್ದು, ಅದು ಬರ್ಕೊಡ್ದು, ಇದು ಬರ್ಕೊಡ್ದು. ನಾವು ಇವಾಗ ಸಿಂಪಲ್ ಆಗಿ ಸಾಯೋ ಗಂಟ ಯಾರಿಗೂ ನೋವು ಬರದೇ ಇರೋ ಥರ ನಾನು ಇಲ್ಲಿ ನೋವು ನಿಲ್ಸ್ಕೊಡ್ತೀನಿ. ಅಕಸ್ಮಾತ್ ಬಂದ್ರೆ ಇನ್ನೊಂದ್ಸರಿ ಬನ್ನಿ ಕ್ಲಿಯರ್ ಮಾಡ್ಕೊಡ್ತಾಗಿದ್ದಾಗ, ಅದು ತೊಂದರೆ ಇದ್ದಾಗ ಅದನ್ನ ಸರಿ ಮಾಡ್ತಾರೆ. ಸಾಕಷ್ಟು ಜನಕ್ಕೆ ಮಾಡಿದ್ದಾರೆ. ಇಲ್ಲ ಬರಲಿ, ನಾನು ರೆಡಿ ಮಾಡ್ಕೊಡ್ತೀನಿ. ನಾನು ಸುಮ್ಮನೆ ಹೋಗೋ ಮಾಡೋ ಅಂತ ಅವಾಗ ಮಾತಾಡಿದ್ರೆ ಅವಾಗ ಕೇಳಲಿ, ಅದು ಮಾತಾಡಲಿ. ಫೋನ್ನಾಗಿ ಈ ಥರ ಹೇಳಿದ್ಯಾ ವಿಡಿಯೋದಾಗ ಅಂತ ಗೊತ್ತಾಯ್ತಾ? ನಾನಿವಾಗ ಎಲ್ಲೋ ನಿಮ್ಮ ಅಮೇರಿಕಾದಾಗ ನಿಲ್ಸಿರೋದಕ್ಕೆ ನನಗೂ ನಿಲ್ಸು ಅಂದರೆ ಅದಾಗುತ್ತಾ ಹೇಳಿ? ದೇವ್ರುಗಳು ಹೋಗಿ ಅವ್ರಿಗೆ ನಿಲ್ಸ್ಬಿಟ್ಟು ಬಾ, ಇವ್ರಿಗೆ ನಿಲ್ಸ್ಬಿಟ್ಟು ಬಾ, ಅವ್ರಿಗೆ ನಿಲ್ಸ್ಬಿಟ್ಟು ಬಾ, ಎಷ್ಟು ಮನೆಗೆ ಕಳಿಸ್ತೀಯ? ಒಂದು ನಿಮಿಷಕ್ಕೆ 60 ಕಾಲ್ ಬರ್ತಾವ. ಹಾಂ, ಆ ಥರ ಆಗುತ್ತಾ? ಸೊ ಕಷ್ಟ ಆಗುತ್ತೆ. ದೇವ್ರುಗಳು ಬೈತಾರೆ, ನೀನು ಹಿಂಗೆಲ್ಲ ಕಳಿಸ್ಬೇಡ ನಮ್ಮನ್ನ, ನಾವು ಸುಮ್ಮನೆ ಹೋಗೋಕ್ಕಾಗಲ್ಲ, ಬೇರೆ ದೇಶದಾಗಳು ನಾವು ನಿಲ್ಲಿಸ್ತೀರಿ. ಸೊ ಇರಲಿ, ಈಗ ನಮ್ಮ ನಾಗರಾಜನವ್ರದ್ದು ವಿಚಾರಗಳನ್ನ ಡೀಟೇಲಾಗಿ ನಾನು ಮಾತಾಡ್ಸಿದ್ದೀನಿ. ಇದರಲ್ಲಿ ಇನ್ನೂ ಏನಾನ ಇತ್ತು ಅಂದರೆ ನೆಕ್ಸ್ಟ್ ವೀಡಿಯೋಗಳಲ್ಲಿ ನಾನು ಅವ್ರನ್ನ ಮತ್ತೆ ಮಾತಾಡಿಸಿ ಕ್ಲಾರಿಟಿ ಕೊಡ್ತೀನಿ, ಅವ್ರ ಜೊತೆ ಮಾತಾಡ್ತಾ. ನೆಕ್ಸ್ಟಿಗೆ ಅವ್ರ ವೀಡಿಯೋಗಳನ್ನ ಇಲ್ಲಿ ಬಂದಾಗ ಮಾತಾಡ್ತಾ ಹೋಗ್ತಾ ಇರ್ತೀನಿ, ಎಪಿಸೋಡ್ಗಳು ನೋಡ್ತಾ ಹೋಗಿ. ನಮಸ್ಕಾರ.